ದಿನ ಒಂದು ವಿಶೇಷ ಉಪನ್ಯಾಸ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ನಮ್ಮ ಕಾಲೇಜಿನಲ್ಲಿ. ಏನಪ್ಪಾ ಅಂದರೆ, ತರಗತಿ ಒಳಗಡೆ ತುಂಬ ಕಲಿತೀವಿ. ತರಗತಿ ಬಿಟ್ಟು ಮುಂದೆ ಉದ್ಯೋಗಕ್ಕೆ ಹೋದಾಗ, ಒಂದು ನೌಕರಿ ಸ್ಥಾನಕ್ಕೆ ಹೋದಾಗ ಹೇಗೆ ಜೀವನವನ್ನು ಮಾಡಬೇಕು, ತರಬೇತಿಯನ್ನು ಪಡ್ಕೋಬೇಕು ಅನ್ನೋದನ್ನು ಈ ದಿನ ನಮಗೆ ತಿಳಿಸ್ಕೊಡೋದಕ್ಕೆ ಗೌರಿಶಂಕರ್ ಅವರು ಬಂದಿದ್ದಾರೆ. ಅವರು ಕೂಡ ನಮ್ಮ ಕಾಲೇಜಿನ ಪರವಾಗಿ ಸ್ವಾಗತವನ್ನು ಕೋರ್ತಾರೆ. ಹಾಗೆ ನಮ್ಮ ಕಾಲೇಜಿನ ಪ್ರಾಂಶುಪಾಲರಾದ ಜಗದೀಶ್ ಸರ್ ಅವರು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದಾರೆ. ಅವರು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ಪತ್ರಿಕಾ ವರದಿಗಾರರಾದ ಸಂಪತ್ ಕುಮಾರ್ ಅವರು ಕೂಡ ಬಂದಿದ್ದಾರೆ. ಅವರು ಕೂಡ ಕಾರ್ಯಕ್ರಮ ಪರವಾಗಿ ಸ್ವಾಗತವನ್ನು ಕೊಡ್ತಾರೆ. ಹಾಗೆ ವೇದಿಕೆ ಮೇಲೆ ಉಪಸ್ಥಿತರಿರುವಂಥ ವೃತ್ತಿ ಮೇಡಮ್ ಅವರು ಹಾಗೆ ಗಣೇಶ್ ಅವರು ಕೂಡ ಸ್ವಾಗತವನ್ನು ಕೊಡ್ತಿದ್ದಾರೆ. ಹಾಗೆ ಈ ಕಾರ್ಯಕ್ರಮದ ಮುಖ್ಯ ಕೇಂದ್ರಗಳಾದಂಥ ನಿಮಗೂ ಕೂಡ ಪ್ರಜಾಸತ್ಯ ಅವರು ಕೂಡ ಬಂದಿದ್ದಾರೆ. ಅವರು ಕೂಡ ಸ್ವಾಗತವನ್ನು ಕೊಡ್ತಾ, ನಮಗೆ ಸಮಯ ಬೇಕಿತ್ತು ಒಂದು ಕಾರ್ಯಕ್ರಮವನ್ನು ಸ್ವಲ್ಪ ಇನ್ನ ಎಫೆಕ್ಟಿವ್ ಆಗಿ ಮಾಡಲಿಕ್ಕೆ. ನಿನ್ನೆ ನಮಗೆ ಅಫಿಲೇಷನ್ ಟೀಮು ಯೂನಿವರ್ಸಿಟಿಯಿಂದ ಬಂದಿದ್ದರಿಂದ ನಮ್ಗೆ ಯಾವುದೇ ರೀತಿ ಪ್ರಿಪ್ರೇಷನ್ ಮಾಡ್ಕೊಳ್ಳಿಕ್ಕೆ ಆಗಲಿಲ್ಲ. ನಿನ್ನೆ ಸ್ವಲ್ಪ ಬ್ಯುಸಿ ಇದ್ವಿ. ಹಾಗಾಗಿ ಕಾರ್ಯಕ್ರಮವನ್ನು ಇನ್ನೂ ಸ್ವಲ್ಪ ಉತ್ತಮವಾದ ರೀತಿಯಲ್ಲಿ ನಾವು ಮಾಡ್ಬೋದಾಗಿತ್ತು. ಯಾಕೆಂದ್ರೆ ಬಹಳ ಅವಶ್ಯಕವಾಗಿರ್ತಕ್ಕಂಥದ್ದು. ಆಫ್ಟರ್ ಎಜುಕೇಶನ್ ವಾಟ್, ಒಂದು ಕ್ವಶನ್ಸ್ ಕಾಮನ್ ಆಗಿ ನಮ್ಮೆಲ್ಲರ ತಲೆಯಲ್ಲಿ ಓಡ್ತಾ ಇರ್ತಕ್ಕಂಥದ್ದು. ಒಂದು ಜಾಬ್ಗೆ ಹೋಗ್ಬೇಕು ಅಂತಂದ್ರೆ ಇಂಡಿವಿಜುವಲ್ ಜಾಬ್ ರಿಲೇಟೆಡ್ ನಮ್ಗೆ ಪರ್ಸನಾಲಿಟಿ ಡೆವಲಪ್ಮೆಂಟ್ ಅನ್ನು ಬೇಕಾಗುತ್ತೆ, ಆಟಿಟ್ಯೂಡ್ ಅನ್ನೋದು ಬೇಕಾಗುತ್ತೆ, ಬಿಹೇವಿಯರ್ ಬೇಕಾಗುತ್ತೆ, ಅಂಡ್ ಕಮ್ಯುನಿಕೇಶನ್ ಕೂಡ ಬೇಕಾಗುತ್ತೆ. ಕಾಮನ್ ಆಗಿ ನಾವು ಸ್ಟೂಡೆಂಟ್ಸ್ ಹೇಗಿರ್ತೀವಿ ಅಂದ್ರೆ, ಏನ್ ಎಜುಕೇಶನ್ ಹೋಗ್ತಾ ಇರುತ್ತೆ, ಒಂದು ಲೆಟರ್ ಅನ್ನ ಬರಿಬೇಕಾದ್ರೆ ಒಂದು ಕಾಮನ್ ವೇ ನಮ್ಗೆ ಗೊತ್ತಾಗಲ್ಲ. ಸಮ್ ಟೈಮ್ ಒಂದು ಲೀವ್ ಲೆಟರ್ ಬರಿಬೇಕಾದ್ರೆ, ಅಥವಾ ಒಂದು ರಿಕ್ವೆಷನ್ ಲೆಟರ್ ಕೊಡಬೇಕಾದ್ರೆ, ಅಥವಾ ಬೇರೆ ಯಾವುದೋ ಒಂದು ಅಫಿಷಿಯಲ್ಗೆ ಲೆಟರ್ ಅನ್ನ ಕೊಡಬೇಕಾದ್ರೂ ಕೂಡ ನಮ್ಗೆ ಗೊತ್ತಾಗ್ತಾ ಇರೋದಿಲ್ಲ. ಅಂಡ್ ಹೌ ವಿ ಕ್ಯಾನ್ ಕಮ್ಯುನಿಕೇಟ್ ವಿತ್ ದೆಮ್, ಅವ್ರ ಜೊತೆ ಹೇಗೆ ನಾವು ಕಮ್ಯುನಿಕೇಟ್ ಮಾಡಬೇಕು, ಹೇಗೆ ಯಾರ ಜೊತೆ ನಾವು ಮಾತನಾಡಬೇಕು, ಅದು ಕೂಡ ಇರುತ್ತೆ. ಅಂಡ್ ಒಂದು ಇಂಟರ್ವ್ಯೂ ಹೋಗ್ಬೇಕು ಅಂತಂದ್ರೆ ಆಸ್ ಎ ಸ್ಟೂಡೆಂಟ್ ಲೈಫಲ್ಲಿ ನಾವು ಸುಮ್ಮನೆ ಹೇಗ್ ಬೇಕು ಹಾಗೆ ಡ್ರೆಸ್ ಮಾಡಿಕೊಂಡು ನಾವು ಬರ್ತಾ ಇರ್ತೀವಿ. ಆದ್ರೆ ಒಂದು ಜಾಬ್ ಅಂತ ಹೇಳಿ ಬಂದಾಗ ಒಂದು ಯೂನಿಕ್ನೆಸ್ ಇರುತ್ತೆ, ಡ್ರೆಸ್ ಕೋಡ್ ಇರುತ್ತೆ, ನಾವು ಅದನ್ನ ಕಂಪಲ್ಸರಿ ಫಾಲೋ ಅಪ್ ಮಾಡುವಂಥದ್ದು, ಮತ್ತೆ ಯಾವ ರೀತಿ ನಾವು ಅಲ್ಲಿ ಹೋಗಿ ಅಪ್ರೋಚ್ ಮಾಡ್ಬೇಕು ಅವ್ರ ಜೊತೆನಲ್ಲಿ. ಸೊ ಹೇಗೆಲ್ಲ ನಾವು ಆಸ್ ಎ ಎಂಪ್ಲಾಯಿ ನಮ್ಮ ಡೆವಲಪ್ಮೆಂಟ್ ಅನ್ನ ಮಾಡ್ಕೋಬೇಕು ಅನ್ನೋ ರಿಲೇಟೆಡ್ ಬಹಳ ಅತ್ಯಮೂಲ್ಯವಾದ ವಿಚಾರಗಳನ್ನ ಕೊಡ್ತಕ್ಕಂಥ ಒಂದು ವಿಶೇಷ ಉಪನ್ಯಾಸ ಕಾರ್ಯಕ್ರಮ ಇದೆ. ನಿಮ್ಗೆ ಬಹಳ ಅನುಕೂಲ ಆಗುತ್ತೆ, ಎಸ್ಪೆಷಲಿ ಅಂತಿಮ ವರ್ಷದ BCom ವಿದ್ಯಾರ್ಥಿಗಳಿಗೆ. ಈಗ ಆಲ್ರೆಡಿ ನೀವು ಗವರ್ನಮೆಂಟ್ ಕಡೆಯಿಂದ ಮೊನ್ನೆ ಆಯೋಜನೆ ಆಗಿದಂತ ಸರ್ಕಾರಿ ITI ಕಾಲೇಜ್ನಲ್ಲಿ ಒಂದು ದಿನದ ಕಾರ್ಯಾಗಾರವನ್ನ ಮುಗಿಸ್ಕೊಂಡು ಬಂದಿದ್ದೀರಿ. ಇಲ್ಲಿ ಕೆಲವು ವಿಚಾರಗಳು ಕೂಡ ಗೊತ್ತಾಗುತ್ತೆ. ಮತ್ತೆ ನಿಮ್ಗೆ ಆಲ್ರೆಡಿ ಗೊತ್ತಿರೋ ಹಾಗೆ ನಾವು 28ಕ್ಕೆ ಶಾಸಕರ ಒಂದು ಸಹಕಾರದಿಂದ ಒಂದು ದಿನದ ಕಾರ್ಯಾಗಾರ ಏನು ಹುಣಸೂರು ತಾಲೂಕಿನಲ್ಲಿ ಆಯೋಜನೆ ಆಗ್ತಿದೆ ಅಂತಿಮ ಪದವಿ ವಿದ್ಯಾರ್ಥಿಗಳಿಗೆ. ನೋಡಿ, ಈ ಎಲ್ಲ ಕಾರ್ಯಕ್ರಮಗಳನ್ನ ನೀವು ಒಂದು ಕಡೆ ನೀವು ಅದನ್ನ ಕ್ರೋಢೀಕರಿಸಿ ನೀವು ಅದನ್ನ ಅನಾಲಿಸಿಸ್ ಮಾಡ್ಲಿಕ್ಕೆ ನಿಂತ್ರೆ ನಿಮ್ಗೆ ಏನೆಲ್ಲ ಬೇಕು ಇನ್ಫಾರ್ಮೇಶನ್ ಒಂದು ಕಡೆ ಜಾಬ್ ಹೋಗ್ಲಿಕ್ಕೆ ಅಷ್ಟು ನಿಮಗೆ ಎಲ್ಲ ಮಾಹಿತಿಗಳು ಸಿಗ್ತಾ ಇದೆ. ಹಾಗಾಗಿ ಎಸ್ಪೆಷಲಿ ಫೈನಲ್ ಇಯರ್ ಸ್ಟೂಡೆಂಟ್ಸ್ ಆಗ್ಬೋದು, ಸೆಕೆಂಡ್ ಇಯರ್ಸ್ ಇನ್ನೊಂದು ವರ್ಷ ಇರುತ್ತೆ ನಿಮ್ಗೆ ಅಷ್ಟೇ. ಸೊ ಈ ಕಾರ್ಯಕ್ರಮದ ಸದುಪಯೋಗವನ್ನು ಪಡ್ಕೊಳ್ಳಿ. ಏನಿರುತ್ತೆ ವಿಚಾರಗಳು, ಆ ವಿಚಾರಗಳನ್ನ ತಿಳ್ಕೊಂಡು ನಿಮ್ಮ ಡೆವಲಪ್ಮೆಂಟ್ಗೆ ಯಾವ ರೀತಿ ತಗೋಬೇಕು ಅಂತೇಳಿ ನೋಡಿ. ಎಂಪ್ಲಾಯ್ಮೆಂಟ್, ಎಂಪ್ಲಾಯರ್, ಎಂಪ್ಲಾಯಿ. ಎಂಪ್ಲಾಯ್ಮೆಂಟ್ ಅಂದ್ರೆ ಉದ್ಯೋಗ, ಎಂಪ್ಲಾಯರ್ ಅಂದ್ರೆ ಉದ್ಯೋಗ ಕೊಡ್ತಕ್ಕಂಥವ್ರು, ಎಂಪ್ಲಾಯಿ ಅಂದ್ರೆ ಉದ್ಯೋಗವನ್ನ ಮಾಡ್ತಕ್ಕಂಥವ್ರು. ಸೊ ಆ ಒಂದು ವ್ಯಕ್ತಿಗೆ ಬೇಕಾಗಿರ್ತಕ್ಕಂತಹ ಕೆಲವೊಂದು ಕ್ವಾಲಿಟೀಸ್ ಏನು, ಯಾವ ರೀತಿ ವರ್ಕ್ ಮಾಡಬೇಕು, ಹೇಗಿರ್ಬೇಕು, ಅಂಡ್ ಡೆವಲಪ್ಮೆಂಟ್. ನಾವು ಒಂದು ಕೆಲಸಕ್ಕೆ ಸೇರ್ಕೊಂಡಾಗ ಅದಕ್ಕೆ ಸ್ಟಿಕನ್ ಆಗ್ಬಾರ್ದು, ನೆಕ್ಸ್ಟ್ ಏನಾಗ್ಬೇಕದು ಡೆವಲಪ್ ಆಗ್ತಾ ಇರಬೇಕು. ಆ ಡೆವಲಪ್ಮೆಂಟ್ ಯಾವ ರೀತಿ ತಗೋಬೇಕು, ಏನೆಲ್ಲ ಕೆಲವು ಇನಿಷಿಯೇಟಿವ್ ತಗೊಂಡು ಕೆಲವು ಟ್ರೈನಿಂಗ್ ಕಾರ್ಯಕ್ರಮಗಳನ್ನ ನಾವು ಅಟೆಂಡ್ ಮಾಡಿ ಅಲ್ಲಿ ಸಿಗ್ತಕ್ಕಂಥ ವಿಚಾರಗಳನ್ನ ನಮಗೆ ನಾವು ಅದನ್ನ ಫಸ್ಟ್ ತೊಡಗಿಸ್ಕೊಳ್ಳುವಂಥದ್ದನ್ನ ಮಾಡಬೇಕು ಅನ್ನೋ ವಿಚಾರಕ್ಕೆ ನಿಮ್ಗೆ ಹಲವಾರು ವಿಚಾರಗಳನ್ನ ನಿಮ್ಮ ಮುಂದೆ ಹೇಳ್ತಾರೆ. ಸೊ ಅದನ್ನ ಕೇಳಿ ಅದರ ಸದುಪಯೋಗವನ್ನ ಪಡ್ಕೊಳ್ಳಿ. ಮತ್ತೆ ನಮ್ಮ ಕಾಲೇಜಿನ ಪರವಾಗಿ ಮತ್ತೊಮ್ಮೆ ನಿಮಗೆ ಸ್ವಾಗತವನ್ನ ಬಯಸ್ತಾ ಒಂದು ಕಾರ್ಯಕ್ರಮ ತುಂಬಾ ಯಶಸ್ವಿಯಾಗಲಿ ಅಂತೇಳಿ ಆಶೆಯನ್ನು ವ್ಯಕ್ತಪಡಿಸ್ತೀನಿ. ಅವರಿಗೆ ಧನ್ಯವಾದಗಳು. ಈಗ ಮುಖ್ಯ ವಿಷಯಕ್ಕೆ ಉಪನ್ಯಾಸ ಕಾರ್ಯಕ್ರಮಕ್ಕೆ ಗೌರಿಶಂಕರ್ ಸರ್ ಅವರು ನೌಕರರ ಸಾಮಾನ್ಯ ತರಬೇತಿಯನ್ನು ಕುರಿತು ಮಕ್ಕಳಲ್ಲಿ ಉಪನ್ಯಾಸ ಕಾರ್ಯಕ್ರಮ ನಡೆಸಿಕೊಡ್ಬೇಕಂತ. ಸೊ ನಿಮಗೆ ಆಕ್ಚುಲಿ ಇದ್ರ ಬಗ್ಗೆ ಒಂದು ಓವರ್ವ್ಯೂ ಜಗದೀಶ್ ಸರ್ ಅವರು ಮಧ್ಯೆ ಕೊಟ್ಟಿದ್ದಾರೆ. ಸೊ ಅವ್ರು ಏನೇನು ಮಾತಾಡಿದ್ರು ಡೆಫಿನೆಟ್ ಆಗಬಹುದು. ನಾನು ಆ್ಯಕ್ಚುಲಿ ಈ ಒಂದು 1 ಅವರ್ ಸೆಷನ್ಸ್ ಏನು ನಡೆಯುತ್ತೆ ಇಲ್ಲಿ, ಇದು ಆ್ಯಕ್ಚುಲಿ ಲೆಕ್ಚರಿಂಗ್ ಅಲ್ಲ, ಇಟ್ ಈಸ್ ಎ ಇಂಟ್ರಾಕ್ಟಿವ್ ಸೆಷನ್. ಇಂಟ್ರಾಕ್ಟಿವ್ ಸೆಷನ್ ಅಂದರೆ ಗೊತ್ತಾ? ಏನು ಇಂಟ್ರಾಕ್ಟಿವ್ ಸೆಷನ್ ಅಂತ ಹೇಳಿದ್ರೆ
ಬರೀ ನಾನು ಮಾತ್ರ ಮಾತಾಡೋದಲ್ಲ, ನಾವು ಮಾತಾಡೋದು. ಓಕೆನಾ? ಯಾರೋ ಕಮ್ಯುನಿಕೇಶನ್ ಅಂತ ಯಾರು ಹೇಳಿದ್ರು? ವೆರಿ ಗುಡ್. ಓಕೆ, ನಾನು ಎರಡು ಹೇಳ್ತೀನಿ. ಒಂದು ಸ್ಪೋಕನ್, ಇನ್ನೊಂದು ಕಮ್ಯುನಿಕೇಶನ್. ಇವೆರಡಕ್ಕೂ ಇರತಕ್ಕಂಥ ಡಿಫ್ರೆನ್ಸ್ ಹೇಳಿ. ಸ್ಪೀಚ್ ಅಂಡ್ ಕಮ್ಯುನಿಕೇಶನ್, ಇವೆರಡಕ್ಕೂ ಇರತಕ್ಕಂಥ ಡಿಫ್ರೆನ್ಸ್ಗಳನ್ನ ಹೇಳ್ಬೇಕು ನನಗೆ. ಓಕೆ, ಯಾರು ಒಬ್ರು ಹೇಳಿ. ನಿಂತ್ಕೊಂಡು ಒಬ್ಬೊಬ್ಬರಾಗಿ ಯಾರು ಒಬ್ರು ಹೇಳಿ ಸಾಕು. ಈಗ ಮಾತಾಡುವಂಥದ್ದು, ಓಕೆನಾ? ಮಾತಾಡೋದು ಮತ್ತೆ ಇನ್ನೊಂದು ಕಮ್ಯುನಿಕೇಶನ್. ಕನ್ನಡದಲ್ಲಿ ಏನಂತ ಹೇಳ್ತೀರಿ? ಸಂವಹನ. ಓಕೆ, ಇವೆರಡಕ್ಕೂ ಇರತಕ್ಕಂಥ ವ್ಯತ್ಯಾಸ ಹೇಳಿ. ಯಾರು ಒಬ್ರು ಹೇಳಿ, ಹೇಳಮ್ಮ. ಓಕೆ ಹೇಳಿ, ಇನ್ಯಾರಾದ್ರೂ ಹೇಳ್ಬೋದಾ? ಹೇಳಮ್ಮ. ಸ್ಪೀಚ್ ಅಂದ್ರೆ ಒಬ್ಬರೇ ಮಾತಾಡೋದು. Okay. ಕಮ್ಯುನಿಕೇಶನ್ ಅಂದ್ರೆ ಬೇರೆ ಕಡೆಯಿಂದನೂ ಅವ್ರಿಗೆ ಇಂಟ್ರಾಕ್ಷನ್ ಆಗೋದು ಕಮ್ಯುನಿಕೇಶನ್. ಓಕೆ, ಇಬ್ರು ಮಾತಾಡ್ತಾರೆ, ಕಮ್ಯುನಿಕೇಶನ್. ಇಬ್ರು ಮಾತಾಡಿದ ತಕ್ಷಣ ಕಮ್ಯುನಿಕೇಶನ್ ಆಗುತ್ತಾ? ಇಬ್ರು ಮಾತಾಡಿದ್ರೆ ಕಮ್ಯುನಿಕೇಶನ್ ಆಗುತ್ತಾ? ಫೈನ್. ಒಬ್ರು ಲಿಸನರ್ ಇರಬೇಕು, ಒಬ್ರು ಯಾರಾದ್ರೂ ಮಾತಾಡೋರು ಇರಬೇಕು. ನೋ, ಅದೆಲ್ಲ ಕಾನ್ಸೆಪ್ಟ್. ಕಮ್ಯುನಿಕೇಶನ್ ಅಂತ ಹೇಳಿದ್ರೆ ನಾನು ಹೇಳೋದು ನಿಮ್ಗೆ ಅರ್ಥ ಆಗ್ಬೇಕಷ್ಟೆ. ನಾನು ಏನ್ ಮಾತಾಡ್ತಾ ಇದ್ದೆ ಅದು ನಿಮ್ಗೆ ಅರ್ಥ ಆಯ್ತಾ? ದಟ್ ಈಸ್ ನಥಿಂಗ್ ಬಟ್ ಎ ಕಮ್ಯುನಿಕೇಶನ್. ಕಮ್ಯುನಿಕೇಶನ್ ಅಂದ್ರೆ ನಾನು ಏನ್ ಹೇಳ್ತೀನಿ ಅದು ನಿಮ್ಗೆ ಅರ್ಥ ಆಗ್ತಾ ಇರಬೇಕು. ನೀವು ನಮ್ಗೆ ಇಂಟ್ರಾಕ್ಟ್ ಮಾಡ್ತಿರಲ್ಲ, ಊಟ ಆಯ್ತಾ, ಏನ್ ಹೇಳ್ತೀವ ನೀನು? ದಿಸ್ ಇಸ್ ನಥಿಂಗ್ ಬಟ್ ಎ ಕಮ್ಯುನಿಕೇಶನ್. ನಾನು ಊಟ ಆಯ್ತಾ ಅಂತ ಕೇಳಿದೆ, ಅದು ಅವ್ರಿಗೆ ರೀಚ್ ಆಯ್ತು, ಅವ್ರು ನನಗೆ ಆಯ್ತು ಅಂತ ಹೇಳಿದ್ರು. ಬಟ್ ಮಾತಾಡೋದು ಹೇಗೆ? ನಾನು ಸುಮ್ಮನೆ ಮಾತಾಡ್ತಾ ಇರ್ತೀನಿ, ಒಬ್ರು ಕಮ್ಯುನಿಕೇಟ್ ಮಾಡ್ತಾ ಇರಲ್ಲ, ರೆಸಿಪ್ರೋಸಿಟಿ ಇರಲ್ಲ. ಓಕೆ, ಯಾಕೆ ಹೇಳಿದೆ ಅಂತ ಹೇಳಿದ್ರೆ, ಒನ್ ಆಫ್ ದಿ ರಿಕ್ವೈರ್ಡ್ ಕ್ವಾಲಿಟಿ ಜಾಬ್ಗೆ ನೀವು ಅಪ್ಲೈ ಮಾಡಬೇಕು ಅಂದ್ರೆ ಬೇಕಾಗಿರೋದು ಯಾವುದು? ಯು ಶುಡ್ ಬಿ ಇನ್ ದಿ ಪೊಸಿಷನ್ ಟು ಕಮ್ಯುನಿಕೇಟ್ ವೆಲ್. ಓಕೆ, ಇದೇನಪ್ಪ ಇದು? ಏನಿದು? ಪಾಂಪ್ಲೆಟ್. ಕರೆಕ್ಟ್ ಅಲ್ಲ? ಲೀಫ್ಲೆಟ್. ಓಕೆ, ಪಾಂಪ್ಲೆಟ್. ಏನ್ ಹೇಳುತ್ತೆ ಈ ಪಾಂಪ್ಲೆಟ್? ಇನ್ಫಾರ್ಮೇಶನ್ ನ ಕೊಡುತ್ತೆ. ಓಕೆನಾ? ಯಾವ ಇನ್ಫಾರ್ಮೇಶನ್ ಕೊಡುತ್ತೆ ಇದು? ಕಾಲೇಜ್ ಇನ್ಫಾರ್ಮೇಶನ್ ಅಲ್ವಾ? ಯಾರು ಒಬ್ರು ಬನ್ನಿ. ಓಕೆ, ಪ್ಲೀಸ್ ಯಾರು ಮಾತಾಡಬೇಡಿ. ಇದೇನು ಇನ್ಫಾರ್ಮೇಶನ್ ಕೊಡುತ್ತೆ ಇದು? ಕಾಲೇಜ್ ಇನ್ಫಾರ್ಮೇಶನ್. ಇದು ಓದ್ ಹೇಳಪ್ಪ. ಆಯ್ತು, ಇದು ಜ್ಞಾನಧಾರ ಹೇಳು. ಇದು ಹೇಳು, ಓದ್ ಏನು ಹೇಳುತ್ತೆ? BA BCom Gnanadhara First Grade College. Okay. Affiliated to University of Mysore. Okay. Courses BA BCom BBA. Okay. Features personality development program. Okay. Industrial exposure. Super. Eminent guest lecturer. Excellent. Entrepreneurial skills. Tremendous. Facilities. ಇರ್ಲಿ ಸಾಕು. ಏನ್ ಹೇಳ್ತಿದ್ದು? ಇದ್ರ ಕೇಪಬಿಲಿಟಿ ಹೇಳ್ತಾ ಇದೆ ತಾನೆ? ನೀವು ಜಾಬ್ ಹೋಗ್ತೀರಿ ಅಲ್ವಾ? ನೀವು ಜಾಬ್ ಹೋದ ಸುಮ್ಮನೆ ಹೋದ ತಕ್ಷಣ ಕೆಲಸ ಕೊಟ್ಬಿಡ್ತಾರ? ಏನ್ ಮಾಡ್ಬೇಕು ನೀವು? ಏನ್ ಮಾಡ್ತೀರಿ ಇದಕ್ಕೆ? ರೆಸ್ಯೂಮೆ ಯಾರ ಬಗ್ಗೆ ಹೇಳುತ್ತೆ? ಪಕ್ಕದ ಮನೆಯವ್ರದ? ನಿಮ್ ಬಗ್ಗೆ ಹೆಂಗ್ ಬರೀಬೇಕು? ಕಲ್ಯಾಣ ಈಗ ಅಂದ್ರೆ ಈಗ ಇದು ಜ್ಞಾನಧಾರ ಕಾಲೇಜ್ ಬಗ್ಗೆ ಹೇಳ್ತಾ ಇದೆ. ಏನಂತ ಹೇಳುತ್ತೆ? ಜ್ಞಾನಧಾರ ಕಾಲೇಜಲ್ಲಿ ನೀವು ಸೇರ್ಕೊಂಡ್ರೆ ಏನೇನು ಸಿಗುತ್ತೆ? ಪರ್ಸನಾಲಿಟಿ ಡೆವಲಪ್ಮೆಂಟ್ ಪ್ರೋಗ್ರಾಮ್. ಗೊತ್ತಾಯ್ತಾ? ನಾನು ನಿಮ್ಮನ್ನ ಕೆಲ್ಸಕ್ಕೆ ಸೇರ್ಕೊಂಡ್ರೆ ನಂಗೆ ಸಿಗುತ್ತೆ. ಗೊತ್ತಾಗ್ತಾ? ಯಾಕೆ ನಮ್ಗೆ ರೆಸ್ಯೂಮೆ ಯಾಕೆ ಇಂಪಾರ್ಟೆಂಟ್ ಇರುತ್ತೆ ಅಂತ ಅಂದ್ಬಿಟ್ಟು ನಾನು ನಿನ್ನೂ ಸೇರಿಸ್ಕೊಂಡು ಇವಾಗ ಇಬ್ರು ಕೇಪಬಿಲಿಟಿ ಒಂದೇ ಆಯ್ತು ಅಂತ ಹೇಳಿದ್ರೆ ನೀನ್ ಸೇರಿಸ್ಕೊಂಡ್ರೆ ನನ್ನ ಕೆಲಸಕ್ಕೆ. ಗಾಟ್ ಇಟ್? ಈಗ ದರ್ಶನ್ ಮತ್ತೆ ನಿಮ್ಮ ಯಶ್ ಇಬ್ರದ್ದು ಒಂದೇ ತರ ಆಯ್ತು ಅಂತ ಅಂದ್ರೆ ನೀವು ದರ್ಶನ್ ಫಿಲಮೇ ನೋಡ್ತೀರಾ ಅಥವಾ ಯಶ್ ಫಿಲಮೇ ನೋಡ್ತೀರಿ? ಅಲ್ಲ, ನಾನು ಹೇಳ್ತಾ ಇರೋದಪ್ಪ, ನಾನು ಐ ಆಮ್ ಗಿವಿಂಗ್ ಎಕ್ಸಾಂಪಲ್ ನಿಮಗೆ. ಓಕೆ, ನಾನು ಹೇಳ್ತಾ ಇರೋದು ನಿಮ್ಗೆ ಗೊತ್ತಾಗ್ತಾ ಇದೆಯಾ? ಸೊ ನಿಮ್ಮಲ್ಲಿ ಆ ಯೂನಿಕ್ನೆಸ್ ಇರಬೇಕು. ಗಾಟ್ ಇಟ್? ಯೂನಿಕ್ನೆಸ್ ಇರಬೇಕು. ಸೊ ಯೂನಿಕ್ನೆಸ್ ಇರಬೇಕು ಅಂತಂದ್ರೆ ನೀವೇನಂತ ಹೇಳಬೇಕು? ಯು ಶುಡ್ ಸೇ ವಾಟ್ ಈಸ್ ಯೋರ್ ಕೇಪಬಿಲಿಟಿ. ನೀವು ಎಲ್ಲಾದ್ರೂ ಒಂದ್ ಕಡೆ ಕೆಲಸಕ್ಕೆ ಹೋಗ್ಬೇಕು ಅಂತ ಹೇಳಿದ್ರೆ ಯು ಹ್ಯಾವ್ ಟು ಗೋ ವಿತ್ ಯೋರ್ ಏನು? ರೆಸ್ಯೂಮೆ. ಬರೀ ರೆಸ್ಯೂಮೆ ಕೊಟ್ಬಿಟ್ರೆ ಆಯ್ತಾ? ಏನ್ ಮಾಡ್ಬೇಕು? ರೆಸ್ಯೂಮೆ ಆಯ್ತು. ಒಬ್ಬ ಡಾಕ್ಟರ್ ಹೇಗಿರ್ತಾರೆ? ಡಾಕ್ಟರ್ ಒಂದು ಸ್ಟೆಥೋಸ್ಕೋಪ್ ಇರ್ಬೇಕಾ? ಕರೆಕ್ಟಾ? ಎಪ್ರಾನ್ ಇರ್ಬೇಕಾ? ಫೈನ್. ಓಕೆ. ಒಬ್ರು ಲಾಯರ್ ಹೇಗಿರ್ತಾರೆ? ಕರೆಕ್ಟಾ? ಇಂಟರ್ವ್ಯೂಗೆ ನಿಮ್ಗೆ ಇಷ್ಟ ಬಂದಾಗ ಹೋಗ್ಬೋದಾ? ಕರೆಕ್ಟ್. ಸೊ ಏನಿರ್ಬೇಕು ನಿಮ್ಗೆ?
ಫಾರ್ಮಸ್ ಯಾವ್ದೋ ಒಂದು ರೆಡ್ಗೆ ಇನ್ನೊಂದು ಫುಲ್ ರೆಡ್ ಅಂಡ್ ರೆಡ್ ಸೊ ಯು ಶುಡ್ ನೋ ಹೌ ಟು ಗೋ ಟು ದ ಇಂಟರ್ವ್ಯೂ. ಸೊ ನಾವು ಏನ್ ಕಲಿತೀವಿ ಅಂತ ಹೇಳಿದ್ರೆ ನಾವು ಇಲ್ಲಿ ಲೆಟ್ಸ್ ಲರ್ನ್ ಅಬೌಟ್ ಹೌ ಟು ಅಟೆಂಡ್ ದ ಇಂಟರ್ವ್ಯೂ ಅಂತ. ಓಕೆ ಫೈನ್, ಕೂತ್ಕೊಳ್ಳಿ. ನಾನು ಹೇಳ್ತಾ ಇರೋದು ನೀವು ಯಾವುದೋ ಒಂದು ಮೊಬೈಲ್ ಪರ್ಚೇಸ್ ಮೊಬೈಲ್ ಆದ್ರೂ ಆಗಿರ್ಬೋದು, ಅಥವಾ ಅಟ್ಲೀಸ್ಟ್ ಇಲ್ಲ ಅಂತಂದ್ರೆ ನೀವು 5 ರೂಪೀಸ್ ಲೇಸ್ ತಗೊಳ್ತೀರಲ್ಲ, ಲೇಸ್ ಎಲ್ಲ ಗೊತ್ತಲ್ವ ನಿಮ್ಗೆ, 5 ರೂಪಾಯಿದು ಲೇಸ್ ಇರುತ್ತೆ, ಇನ್ನೊಂದು ಯಾವುದೋ ಒಂದು ಮಾರ್ಕೆಟ್ ಅಲ್ಲಿ ಇನ್ನೊಂದು ಚಿಪ್ಸ್ ಏನೋ ಇರುತ್ತೆ, ತುಂಬಾ ಚೆನ್ನಾಗಿದೆ. ಓಕೆ, ಬಟ್ ಯಾವ್ದನ್ನ ಪರ್ಚೇಸ್ ಮಾಡ್ತೀರಿ ನೀವು? ಲೇಸ್. ಯಾಕೆ? ಯಾಕೆ? ಟೇಸ್ಟ್ ಇರ್ಬೋದು, ಬಟ್ ನೀವು ನೋಡಿದ ತಕ್ಷಣ ಹೆಂಗಿರ್ಬೇಕು? ಅಟ್ರಾಕ್ಟಿವ್ ಇರಬೇಕು. ಸೊ ನಿಮ್ಮಲ್ಲಿ ಎಷ್ಟೇ ನಾಲೆಜ್ ಇದ್ರೆ ಇರ್ಬೋದು, ಬಟ್ ನೀವು ಅಟ್ರಾಕ್ಟ್ ಆಗಂದ್ರೆ ಏನು? ವಿತ್ ಡ್ರೆಸ್ ಮತ್ತೆ ಯಾವ ತರ? ಅಲ್ಲ, ನಥಿಂಗ್ ಲೈಕ್ ದಟ್. ಈಗ ಏನಾಗುತ್ತೆ ಅಂತ ಹೇಳಿದ್ರೆ, ನೀವು ಎಲ್ಲೋ ಒಂದ್ ಕಡೆ ಕಾಲ್ ಮಾಡಿದರೆ, ವಿಪ್ರೋದಲ್ಲೋ ಅಥವಾ ಇನ್ಫೋಸಿಸ್ ಎಲ್ಲೋ ಒಂದ್ ಕಡೆ ಕಾಲ್ ಮಾಡಿದರೆ, ನೀವು ಇಂಟರ್ವ್ಯೂ ಹೋಗ್ತಾ ಇದ್ರಿ, ಫಸ್ಟ್ ಏನ್ ಕೊಡ್ತೀರಿ? ರೆಸ್ಯೂಮೆ. ನೆಕ್ಸ್ಟ್ ನೀವು ಹೇಳ್ಕೊಡ್ತೀರಿ, ಸರ್ ನಾನು ತುಂಬ ನನಗೆ GST ಗೊತ್ತು, ಅಥವಾ ನಿಮ್ಗೆ ಏನೋ ಮೇ ಬಿ ನೀವೆಲ್ಲ ಬಿಕಾಮ್ ತಾನೆ, ನೀವೆಲ್ಲ ಹೇಳ್ಬೋದು, ಬಟ್ ಮೊದಲು ಯಾವುದು ಗೊತ್ತಾಗುತ್ತೆ? ರೆಸ್ಯೂಮೆ. ಸೊ ನೀವು ರೆಸ್ಯೂಮ್ ಏನ್ ಕೊಡ್ತೀರಾ, ಪ್ರಿಪರೇಷನ್ ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ರೆಸ್ಯೂಮೆ ನೀವು ಕರೆಕ್ಟಾಗಿ ಕೊಟ್ಟಿಲ್ಲ ಅಂದ್ರೆ ಏನಾಗುತ್ತೆ ಅಂತಂದ್ರೆ ಫಸ್ಟ್ ಅಲ್ಲೇ ನಿಮ್ಗೆ ಡಿಸ್ಕ್ವಾಲಿಫೈ ಆಗ್ತಾರೆ. ಗೊತ್ತಾಗ್ತಾ ಇದೆಯಾ? ನಿಮ್ಮ ಕೇಪಬಿಲಿಟಿ ಎಷ್ಟೇ ಇರ್ಬೋದು, ಒಳಗಡೆ ಪ್ರಾಡಕ್ಟ್ ತುಂಬಾ ಚೆನ್ನಾಗಿರ್ಬೋದು, ಔಟ್ಲುಕ್ ಚೆನ್ನಾಗಿ ಮಾಡಿಲ್ಲ ಅಂದ್ರೆ ಲೇಸಿ ಪರ್ಚೇಸ್ ಮಾಡ್ತಾರೆ. ನೀವು ಹೇಳ್ಬೋದು, ಸರ್ ನನ್ನ ಪ್ರಾಡಕ್ಟ್ ತುಂಬಾ ಚೆನ್ನಾಗಿದೆ ಸರ್ ಅಂತ ಅಂದ್ಬಿಟ್ಟು, ಆದ್ರೆ ನಾವ್ ಯಾವ್ದನ್ನ ಪರ್ಚೇಸ್ ಮಾಡ್ತೀವಿ? ಗೊತ್ತಾಗ್ತಾ ಇದೆಯಾ ನಾನು ಹೇಳ್ತಾ ಇರೋದು? ನೀವೆಲ್ಲ ಒಂದ್ ಕಡೆ ಜ್ಯೂಸ್ ತುಂಬಾ ಚೆನ್ನಾಗಿ ಮಾಡ್ಬೋದು, ಬಟ್ ಅವನು ಏನಂತಂದ್ರೆ ಕ್ಲೀನ್ನೆಸ್ ಇಲ್ಲ ಅಂದ್ರೆ ಏನ್ ಮಾಡ್ತೀರಿ? ಯಾರು ಪರ್ಚೇಸ್ ಮಾಡಲ್ಲ. ಬಟ್ ಏನಾಗುತ್ತೆ ಅಂದ್ರೆ ಔಟ್ಲುಕ್ ಆಲ್ವೇಸ್ ಮೇಕ್ಸ್ ದ ಇಂಪ್ರೆಷನ್. ಸೊ ಏನಾಗುತ್ತೆ ಅಂತಂದ್ರೆ, ನೀವು ಯಾವುದೇ ಒಂದು ಜಾಬ್ ಹೋಗ್ಬೇಕಾದ್ರೂ ಕೂಡ ರೆಸ್ಯೂಮೆ ಅಂತ ನೀವೇನು ಫಾರ್ಮ್ ಮಾಡ್ಕೊಳ್ತೀರಿ, ದಟ್ ಈಸ್ ಎ ವೆರಿ ಮಚ್ ಇಂಪಾರ್ಟೆಂಟ್. ಓಕೆ, ಒಂದು ಯು ಶುಡ್ ನೋ ಹೌ ಟು ರೈಟ್ ಯುವರ್ ರೆಸ್ಯೂಮೆ. ಓಕೆ, ಸುಮಾರು ಜನ ನಿಮ್ಗಳಲ್ಲಿ ಸ್ಟೂಡೆಂಟ್ಸ್ಗಳು ಮಾಡೋ ತಪ್ಪೇನು ಅಂತ ಹೇಳಿದ್ರೆ, ಏನ್ ಮಾಡ್ತೀರಿ? ಒಂದು ರೆಸ್ಯೂಮೆ ಇರುತ್ತೆ, ಅಥವಾ ಗೂಗಲ್ ಅಲ್ಲಿ ಯಾವ್ದೋ ಒಂದ್ ಕಡೆ ಡೌನ್ಲೋಡ್ ಮಾಡ್ಕೊಳ್ತೀರಿ. ಏನಾಗುತ್ತೆ? ಬರೀ ನೇಮ್ಗಳು ಮಾತ್ರ ಚೇಂಜ್ ಮಾಡ್ಕೊಳ್ತಾರೆ, ಮಿಕ್ಕಿದ್ದೆಲ್ಲ ಕಂಟೆಂಟ್ ಏನಾಗಿರುತ್ತೆ? ರಿಮೇನ್ಸ್ ದ ಸೇಮ್. ಓಕೆ, ಕಂಟೆಂಟ್ ಕಾಂಟೆಂಟ್ CONTENT ಕಾಂಟೆಂಟ್ ಅಂತ ಯಾವಾಗ ಇರಬೇಕು? ಕಂಟೆಂಟ್ ಅಂದ್ರೆ ಯಾವ್ದು ಗೊತ್ತಾ? ದಟ್ ಇಸ್ ಕಾಂಟೆಂಟ್ ಅಂದ್ರೆ ಅದ್ರಲ್ಲಿ ಇರತಕ್ಕಂಥ ಅಂಶಗಳು, ಇನ್ಫಾರ್ಮೇಶನ್. ಕಂಟೆಂಟ್ ಅಂಡ್ ಕಾಂಟೆಂಟ್ ಬೋತ್ ಆರ್ ಡಿಫರೆಂಟ್. ಕಂಟೆಂಟ್ ಯಾವುದು ಅಂತಂದ್ರೆ ಇದರಲ್ಲಿ ಏನೇನು ಇರುತ್ತೆ ಅನ್ನೋದು ಕಂಟೆಂಟ್. ಕಾಂಟೆಂಟ್ ಅಂದ್ರೆ ಇನ್ಫಾರ್ಮೇಶನ್. ಲೆಫ್ಟಿನೆಂಟ್ ಸ್ಪೆಲ್ಲಿಂಗ್ ನ ಯಾರು ಹೇಳ್ತಾರೆ? ಲೆಫ್ಟಿನೆಂಟ್ ಜನರಲ್ ಅಂತ ಇದೆ ಗೊತ್ತಾ? ಯಾರು ಬಂದಿ ಸ್ಪೆಲ್ಲಿಂಗ್ ಬರೀ, ಲೆಫ್ಟಿನೆಂಟ್ ಸ್ಪೆಲ್ಲಿಂಗ್ ಬನ್ನಿ. ಯಾರಪ್ಪ? ಸಿ, ಇಟ್ಸ್ ವೆರಿ ಗೋಯಿಂಗ್ ಟು ಬಿ ವೆರಿ ಇಂಟ್ರಾಕ್ಟಿವ್ ಸೆಷನ್ಸ್ ಆಗಿರ್ಬೇಕು. ಸುಮ್ಮನೆ ಕೇಳಿಸ್ಕೊಂಡು ಸುಮ್ಮನೆ ಆಗೋದಲ್ಲ. ಲೆಫ್ಟಿನೆಂಟ್ ಸ್ಪೆಲ್ಲಿಂಗ್ ಗೊತ್ತಾ? ನೀವೇ ಯಾವ ತರ ಬರೀತೀರಿ ಅಂತ ಅಂದ್ಬಿಟ್ಟು, ಲ್ಯೂಟಿನೆಂಟ್ ಅಂತ ಬರುತ್ತೆ, LIUTENANT, ಲೆಫ್ಟಿನೆಂಟ್ ಆಗುತ್ತೆ. ಸೊ ಯಾಕೆ ಯಾವ ತರ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನೀವು ವರ್ಡಿಂಗ್ಸ್ ನೀವು ಏನಾಗುತ್ತೆ, ಲೆಟರ್ ಡಿಫ್ರೆಂಟ್ ಇರುತ್ತೆ, ಬಟ್ ದಿ ಪ್ರೊನೌನ್ಸಿಯೇಷನ್ ಬೇರೆ ತರ ಮಾಡ್ಬೇಕು. ಓಕೆ, ಯಾಕೆ ಅಂತಂದ್ರೆ ರೆಸ್ಯೂಮ್ ಮತ್ತೆ ರೆಸ್ಯೂಮೆ ಅಂತ ಹೇಳ್ಬೇಕು. ರೆಸ್ಯೂಮ್ ಅನ್ನ ಎಷ್ಟೋ ಜನ ಏನ್ ಹೇಳ್ತೀರಿ ಅಂತ, ರೆಸ್ಯೂಮ್ ಅಂತ ಹೇಳ್ತೀವಿ. ಯಾಕೆಂದ್ರೆ ನೀವು ಬರೆಯೋದೇನು? RESUME, ರೆಸ್ಯೂಮ್ ಅಂತ, ಅದು ರೆಸ್ಯೂಮೆ ಆಗ್ಬೇಕು. ಸುಮಾರು ಜನ ಮಕ್ಕಳುಗಳು ಕರಿಕ್ಯುಲಮ್ ವಿಟೆ ಅಂತ ಬರ್ಕೊಳ್ತಾರೆ. CV ಅಂತ ಕೇಳಿದ್ರಿಲ್ವಾ? CV ಕರಿಕ್ಯುಲಮ್ ವಿಟೆ ಅಂತ ಬರ್ಕೊಂಡು ಹೋಗ್ತಾರೆ. ಕರಿಕ್ಯುಲಮ್ ವಿಟೆ ನಿಮ್ಗಳು ಬರಲ್ಲ, ಬಿಕಾಸ್ ನೀವೆಲ್ಲ ಫ್ರೆಶರ್ಸ್. ನೀವೆಲ್ಲೂ ದಯವಿಟ್ಟು CV ಅಂತ ಬರ್ಕೊಂಡು ಹೋಗ್ಬೇಡಿ. ನೀವೇನಾದ್ರೂ ಈಗ ತಾನೇ ಮುಗಿಸಿದೀನಿ CV ಅಂತ ಬರ್ಕೊಂಡೋದ್ರೆ ಅಲ್ಲೇ ನಿಮ್ಗೆ ಡಿಸ್ಕ್ವಾಲಿಫೈ ಆಗ್ತದೆ. CV ಅಂತ ಬರೆಯೋದು ಯಾರು? ಲೆಕ್ಚರ್ಗಳು ಬರೀಬೇಕು. ಓಕೆ, ನೀವುಗಳಲ್ಲಿ ಏನಂತ ಬರೀಬೇಕು? ರೆಸ್ಯೂಮೆ ಅಂತಾನೆ ಬರೀಬೇಕು. ಓಕೆ,
ಮೇಲ್ಗಡೆ ರೆಸ್ಯೂಮೆ ಅಂತ ಮೆನ್ಷನ್ ಮಾಡ್ಬೇಕಾ? ಡೇಟ್ ಅಂತ ಅಂದ್ಬಿಟ್ಟು ಡೇಟ್ ಮೆನ್ಷನ್ ಮಾಡಿರ್ತಾರೆ, ಬೇಕಾ? ನಾನು ನಿಮ್ಗೆ ಹೇಳ್ತಾರೆ ಗೊತ್ತಾಯ್ತಾ? ಇಲ್ಲಿ ಡೇಟ್ ಅಂತ ಹಾಕಿರ್ತಾರೆ, ಇದೇನಿದು ಡೇಟ್ ಆದಾಗ ಇಲ್ಲಿ ಯಾಕೆ ಡೇಟ್ ಬೇಕು? ಗೊತ್ತಾಗ್ತಾ ಇದೆ ನಿಮ್ಗೆ ಹೇಳ್ತಾ ಇರೋದು? ಇದು ಡೇಟ್ ಆದ್ರೆ ಯಾಕೆ ಡೇಟ್ ಬೇಕು? ಸಿ ಕೆಲವು ಈ ತರ ಆಕ್ಚುಲಿ ಯು ಕಾಂಟ್ ಸೇ ಅದು ಗ್ರಾಮಟಿಕಲ್ ಮಿಸ್ಟೇಕ್ಸ್ ಆಗಲಿ ಅಥವಾ ಬೇರೆ ತರ ಅಂತಲ್ಲ, ಬಟ್ ಮೊದಲಿಂದಲೂ ಕೂಡ ನಾವೇನ್ ಮಾಡ್ಕೊಂಡು ಬಂದಿದ್ದೀವಿ, ಫಾಲೋ ಮಾಡ್ಕೊಂಡು ಬಂದಿದ್ದೀವಿ. ಓಕೆ, ನಾನು ನಿಮಗೆ ಸಿಂಪಲ್ ಕ್ವಶನ್ ಕೇಳ್ತೀನಿ. ಓಕೆ, ಒಂದ್ ಕಡೆ ನೀವು ನೋಟ್ ಮಾಡ್ಕೊಳ್ಳಿ. ಏನಿಲ್ಲ, ವಾಟ್, ವೇರ್, ವೈ, what, where, why, ಜಸ್ಟ್ ಇದಕ್ಕೆ ನೀವು ಆನ್ಸರ್ ಮಾಡಿ. ಇಲ್ಲಿ ನೋಡಿ, ವಾಟ್, ವೇರ್, ವೈ. ಓಕೆ, ಯಾರು ಒಬ್ರು ಬನ್ನಿ. ಈ 5 ಏನ್ ಈ ಮಾಡ್ಯೂಲ್ ಏನಿದೆ ಅಲ್ವಾ ಇದು, ಓಕೆ, ಇದು ಯಾವಾಗ್ಲಾದ್ರೂ ನೋಟ್ ಮಾಡ್ಕೊಳ್ಳಿ. ಇದು ಬರೀ ಕೆಲಸಕ್ಕೆ ಅಂತಲ್ಲ, ಇದಕ್ಕೆ ಆನ್ಸರ್ ಮಾಡಿದ್ರೆ ನೀವು ಅಂತ ಯಾವತ್ತೂ ಮುಂದುವರಿರಿ, ಇಲ್ಲ ಅಂತಂದ್ರೆ ಮಾಡಕ್ ಹೋಗ್ಬೇಡಿ. ಇದಕ್ಕೆ ನಿಮಗೆ ಪರ್ಫೆಕ್ಟ್ ಆನ್ಸರ್ ಸಿಕ್ತು ಅಂದ್ರೆ ಮಾತ್ರ ನೀವೇನ್ ಮಾಡಬೇಕು, ಪ್ರೊಸೀಡ್ ಮಾಡಿ. ಇಲ್ಲ ಅಂತಂದ್ರೆ ಸ್ಟಾಪ್ ಮಾಡಿ. ನಿಮ್ಗೆ ಯಾವುದೇ ಪ್ರಾಜೆಕ್ಟ್ ಆಗಿರ್ಬೋದು, ಏನೇ ಆಗಿರ್ಬೋದು. ಫೈನ್, ಏನು ಮೈನ ವಾಟ್, ಓಕೆನಾ? ಇದು ವೇರ್, ವೈ. ನಿಮ್ಗೆ ಯಾವ ತರ ಕೆಲಸ ಸಿಗ್ಬೇಕಮ್ಮ? ನೀವೇನಾಗ್ಬೇಕು ಅಂದ್ಕೊಂಡಿದ್ರಿ? ಬರೀ ವಾಟ್ ಅಲ್ಲ, ನೀವು ಕಾರ್ಪೊರೇಟ್ ಹೋಗಿ ಫೈನ್. ನೀವೇನಾಗಬೇಕು ಅಂತ ಅಂದ್ಕೊಂಡಿದ್ರಿ? ವಾಟ್ ಯು ವಾಂಟ್ ಟು ಬಿಕಮ್? ನೀವೇನಾಗಬೇಕು ಅಂದ್ಕೊಂಡಿದ್ರಮ್ಮ? IAS ಆಫೀಸರಾ? ಬರೀ ಬಾ, ಆಯ್ತು, ಏನೇ ಬರೀ ರಾಜ್ಕುಮಾರ್ ಬೈ ಬೈ ಬೈ. ಅರ್ಥ ಆಗ್ತಾ ಇದೆಯಾ? ಏನಾಗ್ಬೇಕು ಅಂದ್ಕೊಂಡಿದ್ರೆ ಇವರು? ವಾಟ್ ಏನಾಗ್ಬೇಕು? ನೆಕ್ಸ್ಟ್ ಇಟ್ಸ್ ನಥಿಂಗ್ ಬಟ್ ಗೌರ್ಮೆಂಟ್. ಓಕೆನಾ? ಈಗ ಇವರು IAS ಆಫೀಸರ್ ಆಗ್ಬೇಕು ಅಂತ ಅಂದ್ರೆ ಏನ್ ಮಾಡ್ಬೇಕು? ಸ್ಟಡೀಸ್ ಓದ್ಬೇಕು ಗೊತ್ತು, ಬಟ್ ಆಕ್ಚುಲಿ ಏನು? ಎಕ್ಸಾಮ್ ಬರೀಬೇಕು. ಓಕೆನಾ? ಯಾವ್ದು ಬರೀಬೇಕು? IAS ಎಕ್ಸಾಮಿನೇಷನ್ ಬರೀಬೇಕು. IAS ಎಕ್ಸಾಮಿನೇಷನ್ ಬರೀಬೇಕು ಅನ್ಕೊಂಡ್ರೆ ಸುಮ್ಮನೆ ಆಗುತ್ತಾ? ಏನಾಗಬೇಕು? ಪ್ರಿಪೇರ್ ಆಗ್ಬೇಕು. ಓಕೆ, ಪ್ರಿಪರೇಷನ್ಸ್ ಆಗ್ಬೇಕು. ಎಲ್ಲಿ ಪ್ರಿಪೇರ್ ಆಗ್ಬೇಕು? ಕೋಚಿಂಗ್ ಸೆಂಟರ್ ಹೋಗ್ಬೇಕು. ಕರೆಕ್ಟಾ? ಕೋಚಿಂಗ್ ಸೆಂಟರ್. ಯಾವ ಕೋಚಿಂಗ್ ಸೆಂಟರ್? IAS ಕೋಚಿಂಗ್ ಸೆಂಟರ್ ಅಲ್ಲ, ತುಂಬಾ IAS ಕೋಚಿಂಗ್ ಸೆಂಟರ್ಸ್ ಇದೆ. ಚೆನ್ನಾಗಿ ಮಾಡೋದೇನು? ನೀವು ಚೆನ್ನಾಗಿ ಓದ್ಬೇಕು. ಕರೆಕ್ಟಾ? ಚೆನ್ನಾಗಿ ಎಲ್ರು ಮಾಡ್ತಾರೆ, ನೀವು ಚೆನ್ನಾಗಿ ಓದ್ಬೇಕಷ್ಟೆ. ವೇರ್, ಯಾಕೆ? ಸಿ ಯಾವತ್ತೂ ಕೂಡ ನಿಮ್ಗೆ ಅವ್ರ ಸ್ಟ್ರಾಂಗ್ ಡಿಸೈರ್ನೆಸ್ ಇಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಯಾವ ಕೆಲಸನೂ ಮಾಡಕ್ ಹೋಗ್ಬೇಡಿ. ಏನಂತಂದ್ರೆ IAS ಆಫೀಸರ್ ಏನಕ್ಕೆ ಆಗ್ಬೇಕು? ಯಾವತ್ತೂ ಕೂಡ ನಿಮ್ಗೆ ಆ ಒಂದು ಏನಂತ ಹೇಳ್ತಾರಲ್ಲ ಏಮ್ ಇರಬೇಕು. ಆ ಏಮ್ ಇಲ್ಲ ಅಂತಂದ್ರೆ ಡೆಫಿನೆಟ್ ಆಗಿ ವರ್ಕ್ ಆಗಲ್ಲ. ನಾನು ಯಾಕೆ ಇದು ಬರ್ತಾ ಇದ್ದೀನಿ ಅಂತ ಹೇಳಿದ್ರೆ, ನೀವು ಇವರು ಆಕ್ಚುಲಿ ಇನ್ನೊಂದು ಕಡೆ ಹೇಳಿದ್ರು, ಏನದು, ನಾನು ಕಾರ್ಪೊರೇಟ್ ಫೀಲ್ಡ್ ಅಲ್ಲಿ ಫಸ್ಟ್ ವರ್ಕ್ ಮಾಡಬೇಕು ಅಂತ ಏನು ಹೇಳಿದ್ರೆ, ಕಾರ್ಪೊರೇಟ್ ಫೀಲ್ಡ್ ಅಲ್ಲಿ ನೀವು ಯಾವುದೇ ಕಾರ್ಪೊರೇಟ್ ಅಂತ ಹೇಳಿದ್ರೆ ಮಲ್ಟಿನ್ಯಾಷನಲ್ ಕಂಪ್ನೀಸ್. ನಾರ್ಮಲ್ ಆಗಿ ಏನಾಗುತ್ತೆ, ಮಲ್ಟಿನ್ಯಾಷನಲ್ ಕಂಪ್ನೀಸ್ಗಳಲ್ಲಿ ನೀವು ಯಾವುದೇ ಮಲ್ಟಿನ್ಯಾಷನಲ್ ಕಂಪ್ನೀಸ್ಗಳಲ್ಲಿ ವರ್ಕ್ ಮಾಡಬೇಕು ಅಂತ ಅಂದ್ರು ಮೊದಲು ಇದನ್ನ ಕೇಳ್ತಾರೆ,
ಇದಕ್ಕೆ ನಿಮಗೆ ಆನ್ಸರ್ ಮಾಡಕ್ ಬರಲಿಲ್ಲ ಅಂತ ಹೇಳಿದ್ರೆ ಸಿ ಎಷ್ಟು ಜನ ಸ್ಟೂಡೆಂಟ್ಸ್ಗಳು ಸಿಗ್ತಾರೆ. ಇವತ್ತು ಒಂದು ಕಂಪ್ನಿ ಓಪನ್ ಆದ್ರೆ ತುಂಬಾ ಜನ ಸಿಗ್ತಾರೆ, ಓಕೆನಾ, ವರ್ಕ್ ಮಾಡೋರು ಆಲ್ಮೋಸ್ಟ್. ಓಕೆ, ಮೊದಲೆಲ್ಲ ಏನಾಗ್ತಾ ಇತ್ತು ಅಂತಂದ್ರೆ ಅವ್ರಿಗೆ ಬೇಕಾಗಿರತಕ್ಕಂಥ ನಾನು ಹೇಳ್ತೀನಿ, ಬೇಕಾಗಿರತಕ್ಕಂಥ ಎಜುಕೇಶನ್ ಇರ್ತಾ ಇರಲಿಲ್ಲ. ಗೊತ್ತಾಗ್ತಾ ಇದೆಯಾ? ಇವತ್ತು ಎಲ್ರು ಕೂಡ ಓದ್ತಾ ಇದ್ದಾರೆ. ಇವತ್ತು ಎಷ್ಟು ಜನ ವಿದ್ಯಾವಂತರಿದ್ದಾರೆ ನಮ್ಮ ದೇಶದಲ್ಲಿ? ನಮ್ಮ ದೇಶದಲ್ಲಿ ಎಷ್ಟು ಇವತ್ತು ಜನಸಂಖ್ಯೆ ನಿಮ್ಗೆ ಗೊತ್ತು. ಅದರಲ್ಲಿ ನಿಮ್ಮ ಒಂದು ಪಾಪ್ಯುಲೇಷನ್ ಎಷ್ಟಿರ್ಬೋದು ಗೊತ್ತಾಗ್ತಾ ಇದೆಯಾ? ಸೊ ಇವತ್ತು ದಿನ ಕಾಂಪಿಟೇಷನ್ ಅಷ್ಟು ಮಟ್ಟಿಗೆ ಇದೆ. ಇವತ್ತೇನಾಗ್ತಾ ಇದೆ ಅಂತಂದ್ರೆ ಎಂಪ್ಲಾಯಬಿಲಿಟಿ ಆಪರ್ಚುನಿಟಿ ಹೆಣ್ಮಕ್ಳಿಗೂ ಇದೆ, ಗಂಡು ಮಕ್ಳಿಗಿದೆ. ಮತ್ತೆ ಆದ್ರೆ ಹೆಣ್ಮಕ್ಳು ಓದ್ತಾ ಇರಲಿಲ್ಲ, ಇವತ್ತು ಹೆಣ್ಮಕ್ಳುಗಳು ಕೂಡ ಚೆನ್ನಾಗಿ ಓದ್ತಾ ಇದ್ದಾರೆ. ಸೊ ಏನಾಗುತ್ತೆ ಅಂತ ಹೇಳಿದ್ರೆ ಈಕ್ವಲ್ ಜೆಂಡರ್ ಇನ್ಈಕ್ವಾಲಿಟಿ ಮಾಡಬಾರ್ದು ಅಂತ ಪ್ರತಿ ಕಂಪ್ನಿಗಳಲ್ಲಿ ಇದೆ. ಅಂದ್ರೆ ಏನಾಗ್ತದೆ ಅಂದ್ರೆ 50-50% ರೇಷಿಯೋದಲ್ಲೇ ವರ್ಕ್ ಆಗಬೇಕು. ಅಂದ್ರೆ ಎಷ್ಟು ಜನ ಗಂಡು ಮಕ್ಳು ನೀವು ಕರ್ಕೋತಾರೆ ಅಷ್ಟೇ ಪ್ರಮಾಣದ ಹೆಣ್ಮಕ್ಳು ಕೂಡ ಅಲ್ಲಿ ವರ್ಕ್ ಮಾಡಬೇಕು ಅಂತ ಅಂದ್ಬಿಟ್ಟು. ಮೊದಲೆಲ್ಲ ಹೇಗಿತ್ತು? 20-80 ರೇಷಿಯೋದಲ್ಲಿ ಇತ್ತು. ಈಗೆಲ್ಲ ಕಾರ್ಪೊರೇಟ್ ಅಲ್ಲಿ ಏನ್ ಮಾಡ್ತಾ ಇದಾರೆ, ಇದನ್ನ 50-50 ಅಂತ ತಗೊಂಡಿದ್ರೆ ಮೇ ಬಿ ಇನ್ನೂ ಜಾಸ್ತಿ ಆಗ್ಬೋದು. ಆಗೆಲ್ಲ ಏನಾಗುತ್ತೆ ಅಂತಂದ್ರೆ ಡಿಪೆಂಡಿಂಗ್ ಅಪಾನ್ ಯುವರ್ ಕ್ಯಾಲಿಬರ್. ನೀ ಚೆನ್ನಾಗಿ ನೀನು ಇಲ್ಲಿ ಕೆಲಸ ಮಾಡ್ತೀಯಾ, ನಾನು ನೀನು ಕರ್ಕೊಳ್ತೀನಿ, ಇಲ್ಲ ಅಂತ ಅದರ್ವೈಸ್ ಇವತ್ತಿನ ದಿನ ವರ್ಕ್ ಫೋರ್ಸ್ ತುಂಬಾ ಇದೆ. ಗೊತ್ತಾಗ್ತಾ ಇದೆಯಾ? ಬೇಕಾಗಿರೋದೇನು, ನನ್ನ ಕಂಪ್ನಿಗೆ ನಾನು ಈ ಕ್ಯಾಂಡಿಡೇಟ್ ನ ತಗೊಂಡ್ರೆ ನನಗೆ ಯಾವ ತರ ಅನುಕೂಲ ಆಗುತ್ತೆ ಅಂತ ಅಂದ್ಬಿಟ್ಟು. ಸಿ ಆಲ್ಮೋಸ್ಟ್ ನಿಮ್ಮ ಈ ಒಂದು ಡಿಗ್ರಿ ಕಂಪ್ಲೀಷನ್ ಆದ್ಮೇಲೆ ಎರಡು ನಿಮಗೆ ಏನಿರುತ್ತೆ, ಎರಡು ಆಪ್ಷನ್ಸ್ ಇರುತ್ತೆ. ಒಂದು ಹೈಯರ್ ಎಜುಕೇಶನ್ ಮಾಡ್ಬೋದು, ಇಲ್ಲ ಅಂತಂದ್ರೆ ಏನ್ ಮಾಡ್ಬೇಕು, ಜಾಬ್. ಎರಡೇ ಆಪ್ಷನ್ಸ್ ಇರುತ್ತೆ. ಒಂದು ಓಕೆ ಅಪ್ಪ ನಾನು ಓದಿದ್ದೀನಿ, ನೆಕ್ಸ್ಟ್ ಏನಾದ್ರು ಹೈಯರ್ ಇತ್ತು ಅಂತ ಹೇಳಿದ್ರೆ ಇವಾಗ MBA ಆಗಿರ್ಬೋದು ಅಥವಾ ಬೇರೆ ಇನ್ಯಾದ್ರು ಕೋರ್ಸಸ್ಗಳಿರ್ಬೋದು, ಅದಕ್ಕೆ ಜಾಯ್ನ್ ಆಗ್ಬೋದು. ಅದರ್ವೈಸ್ ಜಾಬ್ಗೆ. ಇವೆರಡೊಂದು ಗ್ಯಾರಂಟಿನಾ? ಓಕೆ, ಡೆಫಿನೆಟ್ ಆಗಿ ನಿಮ್ಗೆ ನೆಕ್ಸ್ಟ್ ಏನು ಓದ್ಬೋದು ಅನ್ನೋದು ನಿಮ್ಗೆ ಗೊತ್ತಿದೆ ಆಲ್ಮೋಸ್ಟ್. ಓಕೆನಾ? ಇಲ್ಲ ಸರ್ ನಾನು ಆಕ್ಚುಲಿ ನನಗೆ ನಮ್ಮ ಏನು ಆಕ್ಚುಲಿ ಐ ವಾಂಟ್ ಟು ವರ್ಕ್ ಇನ್ ಅಬ್ರಾಡ್ ಅಂತ ಹೇಳಿದ್ರೆ IELTS ಎಕ್ಸಾಮ್ಸ್ ಎಲ್ಲ ಇದೆ. ಬಟ್ ನಾರ್ಮಲಿ ನಿಮ್ಗೆ ಯಾರಿಗೂ ಆ ಥಿಂಕಿಂಗ್ ಇಲ್ಲ ಅಂತ ಅನ್ಕೋತೀನಿ. IELTS ಎಕ್ಸಾಮ್ ಕೇಳಿದ್ರಾ, TOEFL ಕೇಳಿದ್ರಾ? ಸೊ ಇವೆಲ್ಲ ಯಾವಾಗ ಅಂತ ಹೇಳಿದ್ರೆ ಸರ್ ನಾನು MBA ನಾನು ಬೇರೆ ಕಡೆ US ಅಲ್ಲೋ ಅಥವಾ ಬೇರೆ ಯುರೋಪಿಯನ್ ಕಂಟ್ರೀಸ್ ಅಲ್ಲಿ ಮಾಡಬೇಕು ಅಂದ್ರೆ ಏನ್ ಮಾಡಬೇಕು, ಬೇರೆ ಬೇರೆ ಎಕ್ಸಾಮಿನೇಷನ್ಸ್ ಇದೆ. ನೀವು ಏನು MBA ನೀವೇನು ಓದ್ತಾ ಇರಲ್ವಾ, ನೆಕ್ಸ್ಟ್ ಇವಾಗ 2 ವರ್ಷ ಕಂಪ್ಲೀಟ್ ಆದ್ಮೇಲೆ ನೀವು MCOM ಮಾಡ್ಬೋದು ಅಥವಾ MBA ಮಾಡ್ಬೋದು. ಓಕೆನಾ? ಆದ್ರೆ ಕೆಲವು ಕಾಲೇಜ್ಗಳಿದೆ, ನೀವೆಲ್ಲ ಹೇಳಿದ್ರಿ ಸರ್ ಒಳ್ಳೆ ಕಾಲೇಜು ಅಂತಲ್ಲ, ನೀವು ಯಾವ ತರ ಓದ್ತೀರಿ ಅಂತಂದ್ರೆ ಒಂದು ಡೆಫಿನೆಟ್ ಆಗಿ ಏನಂತಂದ್ರೆ ನಿಮ್ ಕಡೆಯಿಂದಲೂ ಕೂಡ ಆ ಒಂದು ರೆಸಿಪ್ರೋಸಿಟಿ ಇರ್ಬೋದು. ಡೆಫಿನೆಟ್ ಆಗಿ ಯಾವುದೇ ಲೆಕ್ಚರರ್ಗಳಾಗ್ಲಿ ನೀವೇ ಅಷ್ಟೊಂದು ಇಂಟ್ರೆಸ್ಟ್ ಕೊಟ್ಟರೆ ಡೆಫಿನೆಟ್ ಆಗಿ ಅವ್ರು ನಿಮ್ಗೆ ಹೇಳ್ಕೊಡ್ತಾರೆ. ಯಾರು ಕೂಡ ಹೇಳ್ಕೊಡಲ್ಲ ಅಂತ ಯಾರು ಹೇಳಲ್ಲ. ಓಕೆ, ಸೊ ಏನಾಗಿರ್ಬೇಕು ಅಂತ ಹೇಳಿದ್ರೆ ನಿಮ್ಮ ಏಮ್ಗಳನ್ನ ಮೊದಲೇ ನೀವು ಡಿಸೈಡ್ ಮಾಡ್ಕೊಳ್ಳಿ. ಕೆಲವು ಸಲ ಏನಾಗುತ್ತೆ ಅಂತ ಹೇಳಿದ್ರೆ ಯಾಕೆ ಈ ತರ ಪ್ರೋಗ್ರಾಮ್ಗಳನ್ನ ನಾವು ಕಂಡಕ್ಟ್ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ಇನ್ಫಾರ್ಮೇಶನ್ಸ್ಗಳು. ಈವನ್ ನಾವು ಆಕ್ಚುಲಿ ನಾನು ಓದ್ತಿದ್ದಾಗಲೂ ಕೂಡ ಎಷ್ಟೋ ಸಲ ನನಗೆ ಇನ್ಫಾರ್ಮೇಶನ್ ಸಿಗ್ತಾ ಇರಲಿಲ್ಲ. ಅದಾದ್ಮೇಲಿಂದ ಯಾಕೆ ಈ ತರ ಪ್ರೋಗ್ರಾಮ್ಗಳನ್ನ ಮಾಡಬಾರ್ದು ಅಂತ ನಾವು ಸ್ಟಾರ್ಟ್ ಮಾಡಿದ್ವಿ. ಬಿಕಾಸ್ ನಮಗೆ ಇವಾಗ ಏನಾಗುತ್ತೆ ಅಂದ್ರೆ ನಿಮಗೆ ಆ ಇನ್ಫಾರ್ಮೇಶನ್ಸ್ ಗೊತ್ತಾಗ್ಲಿಲ್ಲ ಅಂತ ಹೇಳಿದ್ರೆ ಒಂದು 2 ತರದಲ್ಲಿ ಒಂದು ಟೈಮ್ ವೇಸ್ಟ್ ಆಗುತ್ತೆ, ಕರೆಕ್ಟಾ? ಇನ್ನೊಂದು ಏನಾಗುತ್ತೆ, ಟೈಮ್ ಮತ್ತೆ ಎರಡು ವೇಸ್ಟ್ ಆಗುತ್ತೆ. ಓಕೆನಾ? ಸೊ ನಿಮ್ಗೆ ಪ್ರಾಪರ್ ಟೈಮಲ್ಲಿ ಪ್ರಾಪರ್ ಇನ್ಫಾರ್ಮೇಶನ್ ಸಿಕ್ಕಿದ್ರೆ ಏನಾಗುತ್ತೆ, ನಿಮಗೆ ಡೆಫಿನೆಟ್ ಆಗಿ ಆ ವೇಸ್ಟೇಜ್ ಅಂತ ಏನಿರುತ್ತೆ ಅದು ಆಗಲ್ಲ. ಅದಕ್ಕೋಸ್ಕರ ಆಕ್ಚುಲಿ ವಿ ಥಾಟ್ ಆಫ್ ಡೂಯಿಂಗ್ ದೀಸ್ ಸಾರ್ಟ್ ಆಫ್ ಟ್ರೈನಿಂಗ್ಸ್. ಓಕೆನಾ? ಇಲ್ಲಿ ನಿಮಗೆ ಯಾವಾಗಲೂ ಕೂಡ ನೀವೇನು ಆಗ್ಬೇಕು ಅಂತ ಅನ್ಕೊಂಡಿದ್ರಿ, ಎಲ್ಲಿ, ಯಾಕೆ, ನೀವು IAS ಆಫೀಸರ್ ಅಥವಾ ಇನ್ನೊಂದು ಏನೋ ಹೇಳಿದ್ರಲ್ಲ, ಯಾಕೆ ಆಗ್ಬೇಕು ಅಂತ ತಿಳ್ಕೊಳ್ಳಿ. ಕೆಲವರು ಹೇಳ್ತಾರೆ ನನ್ನ ಪ್ಯಾಷನ್ ಅಂತ ಹೇಳ್ತಾರೆ. IAS ಆಫೀಸರ್ ಅಂತ ಬರೆದು ಬಿಡೋದು ಬರೆದಷ್ಟೇ ಈಸಿ ಇಲ್ಲ. ಓಕೆನಾ? ನೀವು ಆಗಲ್ಲ ಅಂತ ನಾನು ಹೇಳ್ತಾ ಇಲ್ಲ, ನಾವು ತುಂಬಾ ಕಷ್ಟ ಇದೆ. ಅದಕ್ಕೆ ನೀವು ಏನಂತ ಹೇಳಿದ್ರೆ ಕೆಲವರು 4-5 ವರ್ಷದ ಅದಕ್ಕೆ ಅಂತಾನೆ ಕೂತ್ಕೊಳ್ತಾರೆ. ಓಕೆ, ಅದಕ್ಕೋಸ್ಕರ ನಾನು ಹೇಳಿದ್ದು ಇಲ್ಲಿ ನಿಮ್ಗೆ ಯಾರಿಗೆ ನಿಮ್ಗೆ ಏನೇನು ಮೇ ಬಿ ನಿಮಗೆ ಬೇರೆ ಥರದ ಇಲ್ಲ ಸರ್ ನನಗೆ ಯಾವುದೂ ಇಲ್ಲ, ನಂಗೆ ಇಂಟ್ರೆಸ್ಟ್ ಇರೋದು ಜಮೀನಲ್ಲಿ ನಾನು ದುಡಿಬೇಕು, ವೆಲ್ ಅಂಡ್ ಗುಡ್. ಬಟ್ ಸುಮ್ಮನೆ ನಾನು ಎಲ್ಲೂ ಕೂಡ ನಂಗೆ ಎಲ್ಲೂ ಕೆಲಸ ಸಿಗಲ್ಲ ಅದಕ್ಕೆ ಜಮೀನಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ಅಂತ ಅನ್ಕೊಳಕ್ ಹೋಗ್ಬೇಡಿ.
ನೀವು ಏನೇ ಕೆಲಸ ಮಾಡಿ ಪ್ಯಾಷನ್ ಇಂದ ಮಾಡಿ. ನೀವೇನು ಪ್ಯಾಷನ್ ಇಲ್ದೇ ಏನ್ ಮಾಡಿದ್ರು ಕೂಡ ಅದು ಏನಾಗುತ್ತೆ, ಅದು ಒಳ್ಳೆ ರಿಸಲ್ಟ್ ಅಂತೂ ಸಿಗಲ್ಲ. ಇಲ್ಲ ಸರ್, ನಾನು ಆಕ್ಚುಲಿ ನಾನು ಬೇರೆ ಕಡೆ ಎಲ್ಲೂ ವರ್ಕ್ ಮಾಡಲ್ಲ, ನಮ್ಮ ಜಮೀನೇ ಇದೆ ಅಥವಾ ನಮ್ಮ ಮನೇಲಿ ಏನಿದೆ ಅದನ್ನೇ ನಾನು ನೋಡ್ಕೊಂಡು ಹೋಗ್ತೀನಿ, ಫೈನ್. ಇವತ್ತು ಎಷ್ಟೋ ಜನ ಮಾಡ್ತಾ ಇದ್ದಾರೆ. ಬಟ್ ಅಲ್ಲೂ ಕೂಡ ನಿಮಗೆ ಎಫರ್ಟ್ ಇರಬೇಕು. ನಿಮ್ಮ ಎಫರ್ಟ್ ಇಲ್ಲ ಅಂತಂದ್ರೆ ಎಲ್ಲಿ ಮಾಡಿದ್ರು ಕೂಡ ನಿಮ್ಗೆ ಏನಾಗುತ್ತೆ, ಫೇಲ್ಯೂರ್ ಆಗುತ್ತೆ. ಈಗ ಯಾವುದೇ ವರ್ಕ್ ಆಗಿರ್ಬೋದು, ಹೇಳಿದ್ರು ಒಳ್ಳೆ ವರ್ಕು, ಇವಾಗ ಕೆಲವು ಸಲ ನೀವು ನೋಡ್ಬೋದು, ವಾಟ್ ಈಸ್ ಸರ್ ಗುಡ್ ನೇಮ್ ಅಂತ ಕೇಳ್ತಾರೆ. ಎಷ್ಟು ಜನ ಗೊತ್ತಿದೆ ಅದು? ಯಾರಾದ್ರೂ ಬಂದ ತಕ್ಷಣ ಸರ್ ವಾಟ್ ಈಸ್ ಸರ್ ಗುಡ್ ನೇಮ್ ಅಂತ ಹೇಳ್ತಾರೆ, ಗೊತ್ತಿದ್ಯಾ? ದಯವಿಟ್ಟು ಗುಡ್ ನೇಮ್ ಅಂತ ಕೇಳ್ಬೇಡಿ, ಬ್ಯಾಡ್ ನೇಮ್ ಯಾರಾದ್ರೂ ಇಟ್ಕೋತಾರ? ಇವೆಲ್ಲ ನೀವು ಮಾಡೋ ತಪ್ಪುಗಳು. ಇಂಟರ್ವ್ಯೂಗೆ ಹೋದಾಗ ಕೆಲವು ಸಲ ಏನ್ ಮಾಡ್ಬಿಡ್ತಾರೆ, ಸ್ಟೂಡೆಂಟ್ಸ್ಗಳು ಬರ್ತಾರೆ, ಸರ್ ಇವ್ರು ಗುಡ್ ನೇಮ್ ಅಂತ ಹೇಳ್ತಾರೆ. ಗುಡ್ ನೇಮ್ ಅಂತ ಕೇಳಬೇಡಿ, ಬ್ಯಾಡ್ ನೇಮ್ ಯಾರಾದ್ರೂ ಇಟ್ಕೋತಾರ? ಇಟ್ಕೊಳ್ಳೋದಿಲ್ಲ, ಗುಡ್ ನೇಮ್ ಅಂತಾನೆ ತಾನೇ ಇಟ್ಕೊಳ್ಳೋದು. ಸೊ ಯು ಕ್ಯಾನ್ ಆಸ್ಕ್ ವಾಟ್ಸ್ ಯುವರ್ ನೇಮ್, ಅಷ್ಟೇ ಸಾಕು. ವಾಟ್ ಈಸ್ ಸರ್ ಗುಡ್ ನೇಮ್ ಅಂತ ಕೇಳಬೇಡಿ. ಇನ್ನೊಂದು ತುಂಬಾ ಇದು ಮಾಡ್ತಾರೆ, ಸರ್ ಗಮ್ ಇದೆಯಾ ಅಂತ ಕೇಳ್ತಾರೆ. ಗಮ್ ಇದೆಯಾ ಅಂತ ದಯವಿಟ್ಟು ಕೇಳಬೇಡಿ. ಏನಂತ ಕೇಳಬೇಕು? ಗ್ಲೂ ಇದೆಯಾ ಅಂತ ಕೇಳಬೇಕು. ರಬ್ಬರ್ ಇದೆಯಾ ಅಂತ ಕೇಳ್ತಾರೆ, ಎರೇಸರ್ ಅಂತ ಹೇಳ್ಬೇಕು. ಸಿ ಇವೆಲ್ಲ ನಿಮ್ಗೆ ಏನಾಗುತ್ತೆ ಅಂದ್ರೆ ತುಂಬಾ ಸಿಲ್ಲಿ ಅನ್ಸ್ಬೋದು. ಬಟ್ ಏನಾಗುತ್ತೆ ಅಂತ ಹೇಳಿದ್ರೆ, ನೀವು ಇಂಟರ್ವ್ಯೂ ರೂಮ್ಗೆ ಹೋಗ್ಬಿಟ್ಟು ಸರ್ ರಬ್ಬರ್ ಬೇಕಾಗಿತ್ತು, ಸರ್ ಅಳಿಸ್ಬೇಕಾಗಿತ್ತು, ಈ ತರ ಎಲ್ಲ ಕೇಳಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ನಿಮ್ಮ ಪರ್ಸನಾಲಿಟಿ ಅಲ್ಲೇ ಜಡ್ಜ್ ಮಾಡ್ತಾರೆ. ಕರೆಕ್ಟಾ? ಸೊ ನೀವು ಯಾವತ್ತಿದ್ರು ಕೂಡ ನೀವು ಏನಂತ ಫೋಕಸ್ ಮಾಡಬೇಕು ಅಂತ ಹೇಳಿದ್ರೆ, ಒಂದು ನಿಮ್ಮ ವರ್ಕಿಂಗ್ ಸ್ಟೈಲ್ ಬೇರೆ. ಸೆಕೆಂಡ್ ಪ್ಲೀಸ್, ನೀವು MBA ಓದಿರ್ತೀರಿ ಅಥವಾ ನೀವೇನೋ BCom ಗ್ರಾಜುಯೇಟ್ ಆಗಿರ್ತೀರಿ. ನೀವು ನೆಕ್ಸ್ಟ್ ಇವಾಗ ಏನಾಗುತ್ತೆ ಅಂತಂದ್ರೆ, ಮೇ ಬಿ ನಿಮ್ಗೆ ಯಾವುದೋ ಒಂದು ಲೈಕ್ ಅಕೌಂಟಿಂಗ್, ಟ್ಯಾಲಿ ಅಂತ ಒಂದು ಸಾಫ್ಟ್ವೇರ್ ಇದೆ, ಓಕೆನಾ? ಟ್ಯಾಲಿ ಇವೆಲ್ಲ ಕೇಳಿರ್ಬೋದು. ಈಗ ನನಗೆ ಎಲ್ಲೋ ಒಂದ್ ಕಡೆ ಟ್ಯಾಲಿ ಸಾಫ್ಟ್ವೇರ್ನ ಲೈಕ್ ಟ್ಯಾಲಿಲಿ ವರ್ಕ್ ಮಾಡತಕ್ಕಂಥ ಒಳ್ಳೆ ಅಕೌಂಟೆಂಟ್ ನಂಗೆ ಬೇಕು, ನನ್ನ ಕಂಪ್ನಿಗೆ ಬೇಕು, ನಾನು ಸೇರಿಸ್ಕೊಳ್ತೀನಿ ಅಂತ ತಿಳ್ಕೊಳ್ಳಿ. ಬಟ್ ನಾನು ಫಸ್ಟ್ ಹೇಗೆ ಮಾಡ್ತೀನಿ, ಒಂದು ನಮ್ಗೆ ಏನಾಗುತ್ತೆ, ಪೇಪರಲ್ಲಿ ಒಂದು ಆ್ಯಡ್ ಬರುತ್ತೆ, ಓಕೆನಾ? ಈಗ ಹುಣಸೂರಲ್ಲಿ ಒಂದು ಪೇಪರಲ್ಲಿ ಒಂದು ಆ್ಯಡ್ ಹಾಕಿದ್ರೆ ಎಷ್ಟು ಜನ ಅಟೆಂಡ್ ಮಾಡ್ಬೋದು? BA ಅವರು ಏನಾದ್ರು ಹೋಗ್ತಾರಾ? ಡೆಫಿನೆಟ್ ಆಗಿ ಹೋಗ್ತಾರೆ. BA ಮತ್ತೆ BSc ಅವರು ಅಲ್ಲೇ ಏನಾಗ್ತದೆ, ಹೋಗಲ್ಲ. ಅಂದ್ರೆ ನಿಮ್ಗೆ ಅಲ್ಲೇ ಎಷ್ಟು ಏನೋ ಫಿಲ್ಟರ್ ಆಗ್ತದೆ. ಸೊ ಯಾರು ಹೋಗ್ತಾರೆ? BCom ಓದಿರೋರು, ಇಲ್ಲ ಅಂತಂದ್ರೆ BBA ಅವರು ಇರ್ತಾರೆ. ಹೌದಾ? ಓಕೆ, BCom ಆಗಿರ್ಬೋದು ಅಥವಾ BBM, ಈಗ BBA ಆಯ್ತು ಅನ್ಸುತ್ತೆ. ಓಕೆ, BBA ಇವರೆಲ್ಲ ಬರ್ತಾರೆ ಖಂಡಿತನಾ? ಎಷ್ಟು ಜನ ಬರ್ಬೋದು? ಬರೀ ಹುಣಸೂರವ್ರು ಮಾತ್ರ ಬರ್ತಾರೆ ಅಂತ ಅಂತೀರಾ? ಪಕ್ಕದಲ್ಲಿ ಪ್ರಿಯಾಪಟ್ಟಣ ಇರುತ್ತೆ, ಅಥವಾ ಇನ್ನೊಂದು KR ನಗರ ಇದೆ, ಅಥವಾ ಮೈಸೂರಿಂದ ಬರ್ಬೋದು, ಓಕೆನಾ? ಒಂದು ಕಾಲೇಜಲ್ಲಿ ಫೈನ್. ಸೊ ಒಂದು ಕಾಲೇಜಲ್ಲಿ ಅಥವಾ ನೀವು ಯಾವುದೋ ಒಂದು ಪೊಸಿಷನ್ ಇಷ್ಟು ಇದೆ ಅಂತ ಹೇಳಿದ್ರೆ, ಅಷ್ಟೆಲ್ಲ ಬರ್ತಾರೆ ಅಂತ ಹೇಳಿದ್ರೆ, ಯಾಕೆ ನಿಮ್ಮನ್ನ ಕನ್ಸಿಡರ್ ಮಾಡಬೇಕು? ಟ್ಯಾಲಿ ಸಾಫ್ಟ್ವೇರ್ ಅಲ್ಲಿ ನಿಮಗೆ ಅಷ್ಟು ಜನಕ್ಕೂ ಗೊತ್ತಿಲ್ಲದಿರೋ ಏನೋ ಸ್ವಲ್ಪ ನಿಮಗೆ ಗೊತ್ತಿರಬೇಕು, ಒಂದು, ಓಕೆನಾ? ಎಕ್ಸೆಲ್ ಅಲ್ಲೂ ಕೂಡ ನೀವು ಮಾಡ್ಬೋದು. ಯಾವುದು ಟ್ಯಾಲಿ ನೀವು ಕ್ಯಾಲ್ಕುಲೇಟ್ ಏನ್ ಮಾಡ್ತೀರಿ, ದಿ ಸೇಮ್ ಥಿಂಗ್ ಕ್ಯಾನ್ ಬಿ ಆಲ್ಸೋ ಡನ್ ಇನ್ ಎಕ್ಸೆಲ್ ಶೀಟ್ ಅಲ್ಲೂ ಕೂಡ ನೀವು ಮೇಂಟೈನ್ ಮಾಡ್ಬೋದು. ಫಾರ್ಮುಲಾಸ್ ಹಾಕಿ ನೀವು ಮೇಂಟೈನ್ ಮಾಡ್ಬೋದು. ಬಟ್ ಕಷ್ಟ ಆಗುತ್ತೆ ಅಂತ ಅಂದ್ಬಿಟ್ಟು ಏನ್ ಮಾಡ್ತೀರಿ ನೀವೇನ್ ಮಾಡ್ತೀರಿ? ಯು ಗೋ ವಿತ್ ಟ್ಯಾಲಿ ಸಾಫ್ಟ್ವೇರ್. ಓಕೆ, ಫೈನ್, ಆಯ್ತು. ನಿಮ್ಮ ಟೆಕ್ನಿಕಲ್ ನಾಲೆಜ್ ನನ್ಗೆ ಗೊತ್ತಿರಲ್ಲ, ನೀವು ಫಸ್ಟ್ ನನ್ನ ಅಪ್ರೋಚ್ ಮಾಡ್ತೀರಿ, ಬಂದ ತಕ್ಷಣ ಟ್ಯಾಲಿ ಬಗ್ಗೆ ಯಾರು ಕೇಳಲ್ಲ. ಫಸ್ಟ್ ನಾವ್ ಏನಂತ ಕೇಳ್ತೀವಿ? ಇಂಟರ್ವ್ಯೂಗೆ ಹೋದಾಗ ಹೆಂಗ್ ಹೋಗ್ಬೇಕು? ಯು ಟು ಗೋ ವಿತ್ ಕರೆಕ್ಟ್ ಅಟೈರ್, ಅಂದ್ರೆ ಫುಲ್ ನಿಮಗೆ ಡ್ರೆಸ್ ಕೋಡ್ ಏನಿರುತ್ತೆ ಅದೇ ತರ ಹೋಗ್ಬೇಕು. ಫೈನ್, ಒಂದು ಡ್ರೆಸ್ ಕೋಡ್, ಮತ್ತೆ ಅಲ್ಲಿ ಬೇಸಿಕ್ ಎಟಿಕೆಟ್ಸ್ ಗಳು ಇದೆ. ಹೋದ ತಕ್ಷಣ ನೀವೇನ್ ಮಾಡ್ಬೇಕು? ಸುಮ್ಮನೆ ಹೋಗಿ ನುಗ್ಗಕ್ಕಾಗತ್ತಾ? ಶುಡ್ ನೋ, ರೈಟ್? ಸೊ ನೀವು ಆ ಬೇಸಿಕ್ ಎಟಿಕೆಟ್ಸ್ ಗಳನ್ನ ನೀವು ಫಾಲೋ ಮಾಡ್ತೀರಿ, ಓಕೆ ಫೈನ್. ಬಟ್ ನೀವು ರೆಸ್ಯೂಮೆ ಫಸ್ಟ್ ನೀವು ಕೊಡ್ತೀರಿ. ರೆಸ್ಯೂಮೆ ಯು ಶುಡ್ ನೋ ಹೌ ಟು, ನಿಮ್ಗೆ ನೀವು ಆಕ್ಚುಲಿ ನೀವು ಮೇ ಬಿ ಕಲಿಬಹುದು, ಓಕೆ? ಬಿಕಾಸ್ ಅದರಲ್ಲಿ ಬೇರೆ ಬೇರೆ ತರ ಇರುತ್ತೆ, ಅದಕ್ಕೆ ನಮ್ಗೆ ಬರ್ತೀನಿ. ನಿಮ್ಗೆ ನೀವು ಕೆರಿಯರ್ ಆಬ್ಜೆಕ್ಟಿವ್ ಅಂತ ಬರೀತಾರೆ. ರೆಸ್ಯೂಮೆ ಎಷ್ಟು ಜನ ನೋಡಿದ್ರಿ? ಎಲ್ಲ ನೋಡಿದ್ರ ರೆಸ್ಯೂಮೆ ಒಂದು ಡ್ರಾಫ್ಟ್ ಗಳು ನೋಡಿದ್ರ ನೀವು ರೆಸ್ಯೂಮೆದು? ಓಕೆ, ಮೊದಲು ನಿಮ್ಗೊಂದು ಕೆರಿಯರ್ ಆಬ್ಜೆಕ್ಟಿವ್ ಅಂತ ಇರುತ್ತೆ, ಗೊತ್ತಾ? ಕೆರಿಯರ್ ಆಬ್ಜೆಕ್ಟಿವ್ ಅಂತ ಇರುತ್ತೆ, ಓಕೆ? ಅಂದ್ರೆ ನಾನು ಈ ಕೆಲ್ಸಕ್ಕೆ ಸೇರ್ಬಿಟ್ಟು ನಾನು ಏನು ಆಗ್ಬೇಕು ಅಂತ ಅನ್ಕೊಂಡಿದ್ದೀನಿ ಅಂತ ಅಂದ್ಬಿಟ್ಟು,
ಯಾಕೆ ಇದ್ರ ಬಗ್ಗೆ ಎಲ್ಲ ಕೇಳಿದೆ ಅಂತ ಹೇಳಿದ್ರೆ, ಕೆಲವು ಏನಾಗುತ್ತೆ ಅಂದ್ರೆ ಡೊಮೈನ್ ಓರಿಯೆಂಟೆಡ್ ಅಂತ ಇರುತ್ತೆ. ಡೊಮೈನ್ ಓರಿಯೆಂಟೆಡ್ ಅಂತ ಹೇಳಿದ್ರೆ, ಈಗ ಟ್ಯಾಲಿ ಅಕೌಂಟೆಂಟ್ ಬೇಕು ಅಂತ ಹೇಳಿದ್ರೆ ಟ್ಯಾಲಿ ಗೊತ್ತಿರೋರು ಮಾತ್ರ ಹೋಗ್ತಾರೆ. ಓಕೆ, ನಾನು ಒಂದು ತುಂಬಾ ಜನರಲ್ ಆಗಿರತಕ್ಕಂತ ಒಂದು ಆಫೀಸ್ ಎಕ್ಸಿಕ್ಯೂಟಿವ್ ಬೇಕು ಅಂತ ನಾನು ಕೇಳ್ತೇನೆ. ಎನಿ ಡಿಗ್ರಿ ಅಂತ ಹಾಕಿದೆ, ಕ್ವಾಲಿಫಿಕೇಶನ್ ಏನು, ಎನಿ ಡಿಗ್ರಿ, ಆಫೀಸ್ ಎಕ್ಸಿಕ್ಯೂಟಿವ್ ನನ್ಗೆ ಬೇಕು. ಓಕೆ, ಎನಿ ಡಿಗ್ರಿ ಅಂತ ಹಾಕಿದೆ. ಇಲ್ಲಿ ಎಷ್ಟು ಜನ ಬರ್ತಾರೆ? ಸೊ ಯಾವುದೇ ಆಗಿರ್ತಕ್ಕಂಥ ಡೊಮೈನ್ ಕಟ್ ಆಫ್ ಇರಲ್ಲ. ಸೊ ಬಿ ಅವರು ಬರ್ತಾರೆ, BCom ಅವರು ಬರ್ತಾರೆ, ಅಂಡ್ ಎಲ್ಲ ಡೊಮೈನ್ ಅವರು ಕೂಡ ಬರ್ತಾರೆ. ಸೊ ಈ ಕೆಲವು ಆಕ್ಚುಲಿ ಮೈಸೂರಲ್ಲಿ ಆಗಿರ್ಬೋದು ಅಥವಾ ಯಾವುದೇ ಒಂದು ಸಿಟೀಸ್ಗಳಾಗಿರ್ಬೋದು, ಏನಾಗುತ್ತೆ ಅಂತ ಹೇಳಿದ್ರೆ ಕೆಲವು ಸ್ಟೂಡೆಂಟ್ಸ್ಗಳಿಗೆ ಅವ್ರಿಗೆ ಮೇನ್ ಆಗಿ ಏನಾಗುತ್ತೆ, ಜಾಬ್ ಮಾತ್ರ. ನಾನು ಆಕ್ಚುಲಿ ಸರ್ ನನಗೆ ಈಗ ಬೇಸಿಕ್ ರಿಕ್ವೈರ್ಮೆಂಟ್ ಏನು, ನನ್ಗೆ ಜಾಬ್ ಬೇಕು. ಕೆಲವರು ಇದೇ ತರ ಮಾಡಿ ತಪ್ಪು ಮಾಡ್ಕೊಳ್ತಾರೆ. ಅಂದ್ರೆ ನಿಮ್ಮ ಏನಿರುತ್ತೆ, ನಿಮ್ಮ ಡಿಸೈರ್ ಬೇರೆ ಇರುತ್ತೆ, ಅಂದ್ರೆ ನಿಮ್ಮ ಫೋಕಸ್ ಬೇರೆ ಇರುತ್ತೆ. ನಾನು ಆಕ್ಚುಲಿ ಐ ವಾಂಟ್ ಟು ಬಿಕಮ್ ಅಕೌಂಟೆಂಟ್ ಅಂತ ಅಂದ್ಬಿಟ್ಟು, ಬಟ್ ಇಲ್ಲಿ ಕಾಲ್ ಮಾಡೋದು ಅದಕ್ಕೆ ಇದು ಜನರಲ್ ಡಿಸ್ಕ್ರಿಪ್ಷನ್ಸ್. ಗೊತ್ತಾಗ್ತಾ ಇದೆಯಾ? ಅಂದ್ರೆ ಈ ಆಫೀಸ್ ಎಕ್ಸಿಕ್ಯೂಟಿವ್ ಕೆಲಸನ ಯಾರಾದ್ರೂ ಮಾಡ್ಬೋದು, BA ಅವರಾದ್ರೂ ಮಾಡ್ಬೋದು, BCom ಆಗಿರೋದ್ರೂ ಮಾಡ್ಬೋದು, ಅಥವಾ ಇನ್ನೊಂದು ಯಾವ್ದಾದ್ರು ಕೋರ್ಸ್ ಅವರು ಕೂಡ ಮಾಡ್ಬೋದು. ಸೊ ಇದೆಲ್ಲ ಏನಾಗುತ್ತೆ ಅಂತ ಹೇಳಿದ್ರೆ, ದಿಸ್ ಇಸ್ ಕಾಲ್ಡ್ ಅಸ್ ಯಾವುದು, ಇಟ್ ಇಸ್ ಎ ಜನರಲ್ ಡೊಮೈನ್. ಗೊತ್ತಾಗ್ತಾ ಇದೆಯಾ? ಇವೆಲ್ಲ ನಿಮ್ಗೆ ಏನಾಗುತ್ತೆ ಅಂದ್ರೆ ಜನರಲ್ ಡೊಮೈನ್ ಆಗಿರತಕ್ಕಂತ ಒಂದು ನಾಲೆಜ್. ಅರ್ಥ ಆಗ್ತಾ ಇದೆಯಾ ನಿಮ್ಗೆ? ಈ ಜನರಲ್ ಡೊಮೈನ್ ಆಗಿರತಕ್ಕಂಥದ್ದು ನಿಮ್ ಕೆಲಸ ಏನಾಗುತ್ತೆ ಅಂತ ಹೇಳಿ, ಯಾಕೆ ಇದ್ರಲ್ಲ ನಾನು ಪಿಚ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ನೀವು ಯಾವುದೇ ಒಂದು ಜಾಬ್ ಅಂತ ಹೋಗಿ 2 ವರ್ಷ ನೀವೆಲ್ಲ ಎಕ್ಸ್ಪೀರಿಯನ್ಸ್ ಆಯ್ತು ಅಂತ ಹೇಳಿದ್ರೆ, ನೀವ್ ಏನ್ ಮಾಡ್ತಾ ಇದ್ರೆ ಅದರಲ್ಲೇ ಹೋಗೋದು ಬೆಟರ್. ಇಲ್ಲ ಅಂತಂದ್ರೆ ಏನಾಗುತ್ತೆ ಅಂತಂದ್ರೆ, ಇವತ್ತು ಬೇಸಿಕ್ ಸ್ಯಾಲರೀಸ್ಗಳು ಬರ್ತದೆ, CTC ಅಂತ ಕರೀತಾರೆ. ಬಿಕಾಸ್ ನೀವೆಲ್ಲ BCom ಗ್ರಾಜುಯೇಟ್ಸ್, ಯಾರು ಹೇಳ್ಕೊಡ್ತಿದ್ರು ನಿಮಗೆ ಗೊತ್ತಿರುತ್ತೆ. CTC ಅಂದ್ರೆ ಏನಪ್ಪ? ನೀನೆ ಬ್ಲೂ ಕಲರ್. CTC ಅಂದ್ರೆ ಏನು? CTC ಅಂದ್ರೆ ಏನಪ್ಪ ಗೊತ್ತಿಲ್ವಾ? CTC ನೀವು ಹೇಳಿ. CTC ಗೊತ್ತಿಲ್ಲ, ಕೂತ್ಕೊಳ್ಳಿ. ಯಾರು ಗೊತ್ತಿಲ್ಲ CTC ಅಂತ ಹೇಳಿದ್ರೆ? ಯಾರು ಹೇಳಿದ್ರು? ಯಾರಪ್ಪ? CTC, ಎಸ್, ಕಾಸ್ಟ್ ಕಂಪ್ನಿ. ಫೈನ್, ಮೇ ಬಿ ನೀವು ಮೊಬೈಲ್ ಅನ್ನು ನೋಡ್ಕೊಂಡು ಹೇಳಿರ್ತಿ ಅನ್ಸುತ್ತೆ. ಏನ್ ಹಂಗಂದ್ರೆ ಹೇಳಪ್ಪ. ತೊಂದ್ರೆ ಇಲ್ಲ? ಓಕೆ ಫೈನ್. ಸಿ, ಯಾಕೆ ಹೇಳಿದೆ ಅಂತ ಹೇಳಿದ್ರೆ, ನೀವು ಯಾವ್ದಾದ್ರು ಒಂದು ಇಂಟರ್ವ್ಯೂ ಹೋದ ತಕ್ಷಣ, ಬಿಕಾಸ್ ನಿಮ್ಗೆ ಬೇಕಾಗಿರತಕ್ಕಂಥ ನಾಲೆಜ್ಗಳಿಲ್ಲ. CTC ಅಂತಂದ್ರೆ ಕಾಸ್ಟ್ ಕಂಪ್ನಿ. ಕಾಸ್ಟ್ ಕಂಪ್ನಿ ಅಂದ್ರೆ ಏನು ಅಂದ್ರೆ, ನಿಮ್ಮನ್ನ ನಾನು ತಗೊಂಡ್ರೆ ನನ್ನ ಕಂಪ್ನಿಗೆ ಎಷ್ಟು ಕಾಸ್ಟ್ ಬರುತ್ತೆ, ಪ್ರತಿ ತಿಂಗಳು ನಿಮ್ಗೆ ಸಂಬಳ ಕೊಡ್ಬೇಕಾ? ಪ್ರತಿ ತಿಂಗಳು ಸಂಬಳ ಕೊಡ್ಬೇಕು. ಅಂದ್ರೆ ಒಂದು ಕ್ಯಾಂಡಿಡೇಚರ್ಗೆ 10,000 ಕೊಡ್ತೀನಿ ಅಂತ ಹೇಳಿದ್ರೆ, ಇದರಲ್ಲಿ PF ಸೆಟ್ಲ್ಮೆಂಟ್ಸ್ ಅಂತ ಎಲ್ಲ ಇರುತ್ತೆ, ಗ್ರಾಜುಯೇಟಿ ಅಂತ ಇರುತ್ತೆ. 10,000ಕ್ಕೆ ಏನಾದ್ರು PF ಸಿಗುತ್ತಾ? ನೀವೆಲ್ಲ BCom ಸ್ಟೂಡೆಂಟ್ಸ್ ಹೇಳಪ್ಪ, 10,000ಕ್ಕೆ PF ಸಿಗ್ಬೋದಾ? PF ಸಿಗ್ಬೇಕು ಅಂದ್ರೆ ಎಷ್ಟಿರ್ಬೇಕು ಅಂತ ಸಂಬಳ ಗೊತ್ತಿದ್ಯಾ? PF ನಿಮಗೆ ಸಿಗ್ಬೇಕು ಅಂತ ಹೇಳಿದ್ರೆ ಎಷ್ಟು ನಿಮ್ಗೆ ಸಂಬಳ ಇರ್ಬೇಕು ಅಂತ? 7,000 ತಗೊಳ್ಳೋರಿಗೆ PF ಸಿಗುತ್ತಾ? ಎಷ್ಟು ಮತ್ತೆ ಎಷ್ಟಿರ್ಬೇಕು PF ಸಿಗ್ಬೇಕು ಅಂದ್ರೆ? ತಪ್ಪು. ಮಿನಿಮಮ್ 15,000 ಇರ್ಬೇಕು. ಮಿನಿಮಮ್ 15,000 ಇದ್ರೆ ನಿಮ್ಗೆ ಏನಾಗುತ್ತೆ? ಇಲ್ಲಾಂದ್ರೆ ಯಾರು ಸಿಗುತ್ತೆ? ಫೆಸಿಲಿಟೀಸ್ಗಳು ನಾನು ಏನಿರುತ್ತೆ, ಪ್ರಾವಿಡೆಂಟ್ ಫಂಡ್ಗಳದ್ದು, ಅದ್ರಲ್ಲಿ ಬೇರೆ ಬೇರೆ ತರ ನಿಮ್ಗೆ ಆಕ್ಚುಲಿ ಏನಾಗುತ್ತೆ, ಕಟ್ ಆಫ್ಗಳು ಹೋಗ್ತಾ ಹೋಗ್ತದೆ. ಸಿ, ಇವೆಲ್ಲ ಯಾಕೆ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಮೋಸ್ಟ್ ಆಫ್ ದ ಟೈಮ್ ಕಂಪ್ನೀಸ್ಗಳಿಗೆ ನೀವು ಇಂಟರ್ವ್ಯೂ ಹೋದಾಗ ಇದನ್ನೆಲ್ಲನೂ ಕೂಡ ನಿಮ್ಗೆ ಏನ್ ಮಾಡ್ತಾರೆ, ಕೇಳ್ತಾ ಹೋಗ್ತಾರೆ. ಸೊ ನೀವು ಯಾವತ್ತು ನೀವು ಕಂಪ್ನಿಗಳಿಗೆ ಹೋದಾಗ ನಿಮಗೆ ನೀವು ಯಾವ ಡೊಮೈನ್ ಓರಿಯೆಂಟೆಡ್ ದಯವಿಟ್ಟು ಚೇಂಜ್ ಮಾಡ್ಕೊಳಕ್ ಹೋಗ್ಬೇಕು. ಸರ್ ನಾನು ಕಾಮರ್ಸ್ ಓದಿದ್ದೀನಿ, ನನಗೆ ಕಾಮರ್ಸ್ ಅಲ್ಲಿ ಇರತಕ್ಕಂಥ ಫೀಲ್ಡ್ಗಳಿಗೆ ನನಗೆ ವರ್ಕ್ ಮಾಡಬೇಕು ಅಂತ ಹೇಳಿ, ಜನರಲ್ ಆಗಿ ನೀವೇನಾದ್ರೂ ಒಂದು ಸಲ ಹೋದ್ರೆ ಮತ್ತೆ ನೀವೇನಾಗತ್ತೆ
ರೀಟೇನ್ ಆಗಕ್ಕಾಗಲ್ಲ. ನೀವು ಈ ಮೇ ಬಿ ನೀವು ಅಕೌಂಟೆಂಟ್ ಆಗಿ ಅಥವಾ ನಿಮಗೆ ಬೇರೆ ನಿಮ್ದು ಏನು ನಿಮ್ಮ ಡಿಸೈರ್ ಇರುತ್ತೆ ನಮ್ಗೆ ಗೊತ್ತಿರಲ್ಲ. ಬಟ್ ಯಾವುದೇ ಕಾರಣಕ್ಕೂ ನಿಮ್ಮ ಸ್ಟ್ರೀಮ್ಗಳನ್ನ ಚೇಂಜ್ ಮಾಡ್ಕೊಳಕ್ ಹೋಗ್ಬೇಡಿ. ಇಲ್ಲ ನಾನು ಆಕ್ಚುಲಿ ಡಿಗ್ರಿಯಲ್ಲಿ ನಾನು BCom ಓದಿದೆ, ಬಟ್ ಆಕ್ಚುಲಿ ನೀವು MBA ತಗೋಬಹುದು. MBA ಇವತ್ತು ತುಂಬಾನೇ ಇದೆ. ಪ್ರೊಕ್ಯೂರ್ಮೆಂಟ್ ಮ್ಯಾನೇಜ್ಮೆಂಟ್ ಅಂತ ಕೇಳಿದ್ರ ನೀವು ಜಾಸ್ತಿ ಏನೇ ಯಾವ್ದು ಕೇಳಿರ್ತೀರಿ? MBA ಅಲ್ಲಿ HR ಕೇಳಿರ್ತೀರಿ, ಆಮೇಲೆ HR ಒಂದಿದೆ, ಆಮೇಲೆ ಬೇರೆ HR ಒಂದು ಕೇಳಿದೆ ಅಲ್ವಾ? ಓಕೆ, ದೆನ್ ಒನ್ ಮೋರ್ ಥಿಂಗ್ ಹೇಳಿ, ಯಾರಾದ್ರೂ ಒಬ್ರು ಹೇಳಿ. MBA ಫೈನಾನ್ಸಾ? ಫೈನಾನ್ಸ್ ಅಂತ ಹೇಳ್ಬೇಕಾ ಫಿನಾನ್ಸ್ ಅಂತ ಹೇಳ್ಬೇಕಾ? ಸೊ ಸಿ ನಿಮ್ಗೆಲ್ಲರಿಗೂ ಗೊತ್ತಿದೆ, ಇಲ್ಲ ಅಂತಲ್ಲ, ಬಟ್ ಆಕ್ಚುಲಿ ಯು ಶುಡ್ ನೋ ಹೌ ಟು ಪ್ರೊನೌನ್ಸ್ ಇನ್ ಪ್ರಾಪರ್ ವೇ ಅಷ್ಟೇ. ಯಾವತ್ತು ಆಕ್ಚುಲಿ ಫೈನಾನ್ಸ್ ಅಂದ ತಕ್ಷಣ ನಿಮ್ಗೆ ಯಾರು ಕೂಡ ಓಕೆ ಇವ್ರು ತಪ್ಪು ಹೇಳ್ತಾ ಇದ್ದಾರೆ ಅಂತ ಯಾರು ಹೇಳಲ್ಲ, ನೀವು ಪಾಯಿಂಟ್ ಔಟ್ ಮಾಡಲ್ಲ. ಬಟ್ ಆಕ್ಚುಲಿ ಏನಾಗುತ್ತೆ, ಇಂಟರ್ವ್ಯೂ ಮಾಡೋ ಟೈಮಲ್ಲಿ ಇವ್ರು ಫೈನಾನ್ಸ್ ಅಂತ ಹೇಳಿದ ತಕ್ಷಣ ಅವ್ರು ಏನ್ ಮಾಡ್ತಾರೆ, ಕ್ಯಾನ್ಸಲ್ ಆಗಿರ್ತಾರೆ. ಬಟ್ ಯಾರು ಕೂಡ ಹೇಳಕ್ ಹೋಗಲ್ಲ. MBA ಇನ್ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್, ಫಿನಾನ್ಸ್ ಅಂತ ಹೇಳ್ಬೇಕು. ಓಕೆ, ಬರೀ ನೀವು ಏನಾಗಿದೆ HR ಕೇಳಿರ್ತೀರಿ, MBA ಇನ್ HR ಕೇಳಿರ್ತೀರಿ ಅಥವಾ ಫಿನಾನ್ಸ್ ಕೇಳಿರ್ತೀರಿ ಅಪ್ಪ. ದೆನ್ ಒಂದ್ ಮೂರ್ತಿ ಮಾರ್ಕೆಟಿಂಗ್ ಹೇಳಿದ್ರು, ಮಾರ್ಕೆಟಿಂಗ್ ಇನ್ನೂ ತುಂಬಾ ವಿಷಯಗಳಿದೆ. MBA ಇನ್ ಹೋಟೆಲ್ ಮ್ಯಾನೇಜ್ಮೆಂಟ್ ಇದೆ, ಹಾಸ್ಪಿಟಾಲಿಟಿ ಮ್ಯಾನೇಜ್ಮೆಂಟ್ ಇದೆ, ಪ್ರೊಕ್ಯೂರ್ಮೆಂಟ್ ಮ್ಯಾನೇಜ್ಮೆಂಟ್ ಇದೆ. ಅಂದ್ರೆ ಇದಿಷ್ಟು ಕೂಡ ನೀವು ತಗೋಬೋದಾ? ಎಸ್, ತಗೋಬಹುದು, ಇಲ್ಲ ಅಂತ ಹೇಳ. ಅಂದ್ರೆ ನೀವು ಪ್ರೊಕ್ಯೂರ್ಮೆಂಟ್ ಮ್ಯಾನೇಜ್ಮೆಂಟ್ ತಗೋಬಹುದು. ಪ್ರೊಕ್ಯೂರ್ಮೆಂಟ್ ಮ್ಯಾನೇಜ್ಮೆಂಟ್ ಸರ್ ನಾನು MBA ಮಾರ್ಕೆಟಿಂಗ್ ಮಾಡ್ತೀನಿ ಅಂತಂದ್ರೆ ಕಷ್ಟ. MBA ಮಾರ್ಕೆಟಿಂಗ್ ಇರೋದು ತಗೊಂತು ಅಂದ್ರೆ ನೀವು ಎಲ್ಲಿ ಹೋಗ್ಬೇಕು ಅಂತ ಕೆಲಸಕ್ಕೆ? ಟ್ಯಾಲಿ ಅಂತ ಹೇಳಿದ್ರಲ್ಲ, ಬಿಕಾಸ್ ನಿಮ್ಗೆ BCom ಅಲ್ಲಿ ಯಾವ್ದು ಓದಿರ್ತೀರಿ? ಟ್ಯಾಲಿನ ಹೆಂಗ್ ವರ್ಕ್ ಮಾಡ್ಬೋದು ಅಂತ ಗೊತ್ತಿದೆ ಅಲ್ವಾ? ಸೊ ನೀವು MBA ಮಾರ್ಕೆಟಿಂಗ್ ಕಲ್ತ್ಕೊಂಡ್ರೆ ನೀವು ಅದೇ ತರ ಡೆವಲಪ್ ಮಾಡತಕ್ಕಂಥ ಸಾಫ್ಟ್ವೇರ್ ಡೆವಲಪರ್ಸ್ ಇರ್ತಾರಲ್ಲ, ಅಲ್ಲಿ ನೀವು ಹೋಗ್ಬೋದು. ಸರ್ ನನಗೆ ಟ್ಯಾಲಿಲಿ ವರ್ಕ್ ಮಾಡೋ ಅಭ್ಯಾಸ ಇದೆ, ನನಗೆ ಗೊತ್ತು ಹೇಗೆ ಟ್ಯಾಲಿಲಿ ವರ್ಕ್ ಮಾಡ್ಬೋದು ಅಂತ ಅಂದ್ಬಿಟ್ಟು ನಾನು ನಿಮ್ಮ ಪ್ರಾಡಕ್ಟ್ನ ನಾನು ಮಾರ್ಕೆಟ್ ಮಾಡ್ಕೊಡ್ತೀನಿ ಅಂತ ಹೇಳ್ಬಿಟ್ಟು. ಸೊ ಸುಮ್ಮನೆ MBA ಮಾರ್ಕೆಟಿಂಗ್ ಮಾಡಿಬಿಟ್ಟು ಎಲ್ಲೋ ಒಂದು ಕಡೆ ಸೇರ್ಕೊಡೋದಲ್ಲ. ನಿಮ್ಗೆ ನಾನು ಇದನ್ನು ಓದಿದ್ರೆ ನನಗೆ ಎಲ್ಲಿ ಆಪರ್ಚುನಿಟಿ ಇದೆ, ನಾನು ಯಾವ ತರ ಗ್ರಾಬ್ ಮಾಡ್ಕೋಬೇಕು ಅನ್ನೋದು ಗೊತ್ತಿರ್ಬೇಕು. ಓಕೆ, ನೀವು BCom ಓದಿದ್ರಿ, ನಾನು BCom ಓದಿ ಹೋಟೆಲ್ ಮ್ಯಾನೇಜ್ಮೆಂಟ್ ಮಾಡ್ಬೋದಾ? ಓಕೆ, ಹೋಟೆಲ್ ಮ್ಯಾನೇಜ್ಮೆಂಟ್ ಕೇಳ್ತಾರೆ, ನೀವು ಯಾಕಪ್ಪ MBA ಹೋಟೆಲ್ ಮ್ಯಾನೇಜ್ಮೆಂಟ್ ಮಾಡಿದೆ ಅಂತ ಕೇಳ್ತಾರೆ. BBA ಅವ್ರು ಮಾಡಿದ್ರು ಓಕೆ, BBA ಅವರು ಏನಾಗುತ್ತೆ, ಅದು ಬ್ಯಾಚುಲರ್ ಆಫ್ ಬಿಸಿನೆಸ್ ಅಡ್ಮಿನಿಸ್ಟ್ರೇಷನ್. ಓಕೆ, BBA ಮಾಡಿರೋರಿಗೆ ಜಾಸ್ತಿ ಆಪರ್ಚುನಿಟಿ ಸಿಗುತ್ತೆ, ನಿಮ್ಗಲ್ಲ. ಅದಕ್ಕೆ ಹೇಳ್ತಾ ಇರೋದು, ಸರ್ ನಾನು BCom ಮಾಡಿದ್ದೀನಿ ಅಂದ ತಕ್ಷಣ ನೀವು ಹೋಟೆಲ್ ಮ್ಯಾನೇಜ್ಮೆಂಟ್ ಮಾಡಿದ ತಕ್ಷಣ ನಿಮ್ಮನ್ನ ತಗೋಬಾರ್ದು ಅಂತಲ್ಲ. ಫಸ್ಟ್ ಕನ್ಸಿಡರೇಷನ್ ಯಾರು ಕೊಡ್ತಾರೆ? BBA, ಬಿಕಾಸ್ ಅವನು ಅಡ್ಮಿನಿಸ್ಟ್ರೇಷನ್ ಕಲ್ತಿರ್ತಾರೆ ಅಂತ ಅಂದ್ಬಿಟ್ಟು. ಮೇ ಬಿ ನಿಮ್ಮಿಬ್ರದ್ದು ಸೇಮ್ ಸಿಲೆಬಸ್ ಇರ್ಬೋದು, ಬಟ್ ಏನಾಗುತ್ತೆ, ಓಕೆ BBA ಮಾಡ್ಬಿಟ್ಟು ಮಾರ್ಕೆಟಿಂಗ್ ಮಾಡಿದ್ರೆ BBA ನನಗೆ ಓಕೆ, ನಂದು ನಾರ್ಮಲ್ ಡಿಗ್ರಿ ಯಾವ್ದಾಯ್ತು, BBA ಆಯ್ತು. ಅವ್ರು ಮಾರ್ಕೆಟಿಂಗ್ ತಗೊಂಡ್ರೆ ಹೇಗಿರುತ್ತೆ? MBA ಮಾರ್ಕೆಟಿಂಗ್ ಮಾಡಿದ್ರೆ ಮಾಡ್ಬೋದಾ? ಮಾಡ್ಬೋದು. ಸರ್ ಅಡ್ಮಿನಿಸ್ಟ್ರೇಷನ್ ಕಲ್ತಿದ್ದೀನಿ, ಅದನ್ನೇ ನಾನು ಏನ್ ಮಾಡ್ತೀನಿ, ಮಾರ್ಕೆಟಿಂಗ್ ಅನ್ನು ಕೂಡ ಅಪ್ಲೈ ಮಾಡ್ಕೊಳ್ತೀನಿ ಅಂತ ಅಂದ್ಬಿಟ್ಟು. ಸೊ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ದೇರ್ ಆರ್ ಲಾಟ್ಸ್ ಆಫ್ ತುಂಬಾ ಈ ತರ ಇದೆ ಕೋರ್ಸ್ಗಳಿದೆ. ಮೇ ಬಿ ನೀವು BCom ಮಾಡಿ MCom ಮಾಡ್ತೀನಿ ಅಂತ ಹೇಳಿದ್ರೆ ಅದು ನಿಮ್ಗೆ ಮಾತ್ರ. BBA ಮಾಡಿದವ್ರು MCom ಮಾಡೋಕ್ಕಾಗಲ್ಲ. ಮಾಡ್ಬೋದಾ ಸರ್? ಮಾಡ್ಬೋದಾ? ಆಪರ್ಚುನಿಟಿ ಕಡಿಮೆ. ಗೊತ್ತಿಲ್ಲ ಅಂತ ಕೇಳೋದೇ ತಪ್ಪಿಲ್ಲ, ನೀವುಗಳು ಕೂಡ ಅದೇ ತರ ಇದು ಮಾಡಿ. ನಾನು ಒಂದು ಸಣ್ಣ ಎಕ್ಸಾಂಪಲ್ ಕೊಡ್ತೇನೆ. ಇದು ಒಂದು ಚೈನೀಸ್ ಒಂದು ಸ್ಟೋರಿ. ಏನಂತ ಹೇಳಿದ್ರೆ, ಈಗ ನಿಮ್ಗೆಲ್ಲ ತುಂಬಾ ತಿಳ್ಕೊಂಡ್ಬಿಟ್ಟಿದ್ರೆ, ನಿಮ್ಗಳಿಗೆ ಏನು ಯಾರ ಅವಶ್ಯಕತೆಗಳ ಏನು ಇಲ್ಲ ಅಲ್ವಾ? ನೀವೆಲ್ಲ ತುಂಬಾ ತಿಳ್ಕೊಂಡಿರೋ ಗೊತ್ತಿಲ್ವಾ? ಮತ್ತೆ ಯಾಕೆ ಗಲಾಟೆ ಮಾಡ್ತೀರಿ? ಹಾಗೆ ಏನಾಗುತ್ತೆ ಅಂತ ಹೇಳಿದ್ರೆ, ಒಬ್ರು ಸಾಧು ಇರ್ತಾರೆ, ಅವ್ರನ್ನ ಚೆಕ್ ಮಾಡಕ್ಕೆ ಅಂತ ಒಂದಿಬ್ರು ಬರ್ತಾರೆ. ಅವರು ಹೇಗೆ ಅವ್ರನ್ನ ಪರೀಕ್ಷೆ ಮಾಡಕ್ಕೆ ಅಂತ ಇಬ್ರು ಬರ್ತಾರೆ. ಬಂದಾಗ ಅವ್ರಿಗೊಂದು 2 ಟೀ ಕಪ್ ಗ್ಲಾಸ್ನ ಕೊಟ್ಬಿಟ್ಟು ಟೀ ಹಾಕ್ತಾ ಹೋಗ್ತಾರೆ. ಟೀ ಹಾಕಿದ್ರು, ಇನ್ನೇನು ತುಂಬಿತು, ಫುಲ್ ಚಲೋಗ್ತಾರೆ. ಮತ್ತೆ ಹಾಗೆ ಹಾಕ್ತಾನೆ ಇರ್ತಾರೆ.
ಸೊ ಆಮೇಲೆ ಅವ್ರು ಯಾಕೆ ಸರ್ ಈ ಥರ ಆಗ್ತಾ ಇದ್ರಿ, ಯಾಕೆ ಸ್ವಾಮಿಗಳೇ ಈ ಥರ ಆಗ್ತಾ ಇದ್ದೀರಿ ಅಂತ ಹೇಳಿದಾಗ, ನೋಡಪ್ಪ ನೀನು ಯಾವತ್ತೂ ಕೂಡ ಕಲಿಬೇಕಾದವರು ಏನು ಮಾಡಬೇಕು, ಯು ಶುಡ್ ಆಲ್ವೇಸ್ ಬಿ ಎಂಟಿ ಅಂತ. ಗೊತ್ತಾಯ್ತಾ? ನಾನು ಕಲಿತೆ ಅಂದಾಗ ಏನಾಗುತ್ತೆ, ನೀವು ವಿಷಯಗಳನ್ನ ತಿಳ್ಕೊಳಕ್ಕಾಗಲ್ಲ. ಸೊ ಯಾವತ್ತು ಯು ಶುಡ್ ಬಿ ಓಪನ್ ಅಪ್ ಟು ದ ಲರ್ನಿಂಗ್ ಅಂತ ಹೇಳ್ತಾರೆ. ಓಕೆ, ಸಿ ದೇರ್ ಆರ್ ಲಾಟ್ಸ್ ಆಫ್ ಥಿಂಗ್ಸ್. ನಾನು ಆ್ಯಕ್ಚುಲಿ ಮಾಡ್ಯೂಲ್ಸ್ಗಳನ್ನ ನಾನು ನಿಮಗೆ PPTಗಳನ್ನ ತೋರಿಸೋಣ ಅಂತ ಅಂದ್ಕೊಂಡು ಬಂದಿದ್ದು ನಾನಿದ್ದೆ. ಬಿಕಾಸ್ ನಂದು 2 ಥರ ಮಾಡ್ಯೂಲ್ಗಳಿದೆ. ಒಂದು ವೃತ್ತಿ ಮಾರ್ಗ ಮತ್ತೆ ಇನ್ನೊಂದು ವಿದ್ಯಾ ಮಾರ್ಗ ಅಂತ 2 ಥರ ಮಾಡ್ಯೂಲ್ಗಳಿದೆ. ವೃತ್ತಿ ಮಾರ್ಗ ಅಂತ ಹೇಳಿದ್ರೆ, ಸರ್ ನನಗೆ ಡಿಗ್ರಿ ಆದ ನಂತರ ನಾನು ಐ ವಾಂಟ್ ಟು ಗೆಟ್ ಇನ್ ಟು ಯಾವುದು ಕೆಲಸಕ್ಕೆ ಅಂತ ಅಂದರೆ ನಾನು ಏನೇನು ಬೇಕು, ನನಗೆ ವಾಟ್ ಆರ್ ದ ರಿಕ್ವೈರ್ಮೆಂಟ್ಸ್ ಅಂತ ಅಂದ್ಬಿಟ್ಟು. ವಿದ್ಯಾ ಮಾರ್ಗದಲ್ಲಿ ನನಗೆ ಎಜುಕೇಶನ್ ರಿಲೇಟೆಡ್ ಏನೇನು ಬೇಕು ಅಂತ ಅಂದ್ಬಿಟ್ಟು ಈ ಇನ್ಫಾರ್ಮೇಶನ್ಗಳನ್ನ ಆಕ್ಚುಲಿ ನಾನು ಶೇರ್ ಮಾಡೋಣ ಅಂತ ಬಂದೆ. ಬಟ್ ನನಗೆ 2 ಡ್ರಾಬ್ಯಾಕ್ ಆಯಿತು. ಒಂದು ಟೈಮ್ ಲಿಮಿಟ್, ಮತ್ತು ಇನ್ನೊಂದು ನನಗೆ ಪ್ರೊಜೆಕ್ಟರ್ ಇಲ್ಲ. ಬಿಕಾಸ್ ನಿಮಗೆ PPT ತೋರಿಸೋಣ, ವಿಡಿಯೋಸ್ ಎಲ್ಲ ಇದೆ. ಅದು ಕೊಟ್ಟಿದ್ರೆ ನಿಮಗೆ ಇನ್ನೂ ಕೂಡ ಇಟ್ ಶುಡ್ ಬಿ ವೆರಿ ಇಂಟ್ರಾಕ್ಟಿವ್ ಆಗ್ತಾ ಇದೆ. ಓಕೆ ಡಿಯರ್ ಫ್ರೆಂಡ್ಸ್, ನಾನು ನಿಮಗೆ ಇನ್ನೂ ಒಂದು, ಬಿಕಾಸ್ ನೀವು ಯಾವುದೇ ಇಂಟರ್ವ್ಯೂಗಳಲ್ಲಿ ನಾರ್ಮಲ್ ಇಂಟರ್ವ್ಯೂ ಹೋದಾಗ ನಿಮ್ಗೆ ಎಲ್ಲೂ ಕೂಡ ಗ್ರೂಪ್ ಡಿಸ್ಕಷನ್ಸ್ ಆಗಿರ್ಬೋದು, ಗ್ರೂಪ್ ಡಿಸ್ಕಷನ್ಸ್ ಅಂತ ಒಂದು ಬರುತ್ತೆ. ವಾಟ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ಎ ಡಿಸ್ಕಷನ್ ಅಂಡ್ ಆರ್ಗ್ಯುಮೆಂಟ್? ಡಿಸ್ಕಷನ್ಸ್ ಮತ್ತೆ ಆರ್ಗ್ಯುಮೆಂಟ್ ಏನಾಗುತ್ತೆ? ಡಿಸ್ಕಷನ್ಸ್ ಮಾಡಿದಾಗ, ಆರ್ಗ್ಯುಮೆಂಟ್ ಮಾಡಿದಾಗ ಏನಾಗುತ್ತೆ? ಡಿಸ್ಕಷನ್ಸ್ ಮಾಡಿದಾಗ ಏನಾಗುತ್ತೆ? ಇನ್ಫಾರ್ಮೇಶನ್ಗಳು ಶೇರ್ ಆಗುತ್ತೆ. ಆರ್ಗ್ಯುಮೆಂಟ್ ಮಾಡಿದ್ರೆ ಇಗ್ನೋರೆನ್ಸ್ ಶೇರ್ ಆಗುತ್ತೆ. ಸೊ ಯಾವತ್ತೂ ಕೂಡ ನೀವು ಏನ್ ಮಾಡ್ಬೇಕು ಅಂತಂದ್ರೆ ಶುಡ್ LP ಡಿಸ್ಕಷನ್ಸ್. ಯಾಕೆ ಈ ತರ ಮಾಡ್ತಾರೆ ಅಂತ ಹೇಳ್ಬಿಟ್ಟು, ಈಗ ನಾನು ಆಕ್ಚುಲಿ ಯಾಕೆ ಎಲ್ಲ ಎಕ್ಸಾಂಪಲ್ಸ್ ಕೊಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಮಕ್ಕಳೇ ನೀವು ಆಕ್ಚುಲಿ ಇಲ್ಲಿ ಹುಣಸೂರು ಕಾಲೇಜಲ್ಲಿ ಓದ್ತಾ ಇದ್ದೀರಿ, ಒಳ್ಳೆ ಕಾಲೇಜು, ನಿಮಗೆಲ್ಲ ಸಿಗ್ತಾ ಇದೆ, ಇನ್ಫಾರ್ಮೇಶನ್ಗಳು ಸಿಗ್ತಾ ಇದೆ. IIMಗಳಂತ ಇದೆ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್. ನಿಮಗೆ ಆಪರ್ಚುನಿಟಿ ಇದೆ ಫೈನಲ್ ಇಯರ್ ಅವ್ರಿಗೆಲ್ಲ. ಬಿಕಾಸ್ ಫೈನಲ್ ಇಯರ್ ಅವರು ನಾನು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಅಲ್ಲಿ MBA ಮಾಡ್ತೀನಿ ಅಂದ್ರೆ ಅಟ್ಲೀಸ್ಟ್ 2 ವರ್ಷ ಕಷ್ಟ ಪಡಬೇಕು. ಬಟ್ ಈ ಸೆಕೆಂಡ್ ಇಯರ್ ಅಲ್ಲಿ ಇದಿರಲ್ಲ ನೀವುಗಳು, ಅಥವಾ ಫಸ್ಟ್ ಇಯರ್ ಅಲ್ಲಿ ಆದ್ರಿ, ಈಗಲೇ ಪ್ರಯತ್ನ ಪಟ್ಟರೆ ಒಳ್ಳೊಳ್ಳೆ ಕಾಲೇಜ್ಗಳಿವೆ. ನೀವು ಹೇಳಿದ್ರೆ ಯಾರು ಒಳ್ಳೊಳ್ಳೆ ಕಾಲೇಜ್ ಅಂತ ಹೇಳಿದ್ರೆ ಆ ಥರ ಕಾಲೇಜ್ಗಳಿವೆ. ಓಕೆನಾ? ಬ್ಯಾಂಗ್ಳೂರಲ್ಲಿ ಇರ್ಬೋದು, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಅಂತ ಇದೆ. ಓಕೆ, ಆ ಕಾಲೇಜ್ಗಳೆಲ್ಲ ನೀವೇನೋ ಓದಿದ್ರೆ ನಿಮ್ಗೆ ಬರೋಬ್ಬರಿ ವರ್ಷಕ್ಕೆ ಒಂದು 30 ಲಕ್ಷದ್ದು ಕೆಲಸಗಳು ಸಿಗುತ್ತಪ್ಪ. ಒಳ್ಳೆ ಕಾಲೇಜು, ಒಳ್ಳೆ ಸಂಬಳ ಸಿಗುತ್ತೆ. ಪ್ಯಾಕೇಜು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಅಂತ ಇದೆ, ಅಂತ ಕಡೆ ಸೇರ್ಕೊಂಡ್ರೆ ನಿಮ್ಗೆ ಆಲ್ಮೋಸ್ಟ್ ಮಿನಿಮಮ್ ಸ್ಯಾಲರಿ ಪ್ಯಾಕೇಜ್ ಎಷ್ಟಿರುತ್ತೆ? ನಿಮಗೆ 30 ಲಕ್ಷ ಇರುತ್ತೆ. ಸರ್ ನಾನು ಹೇಳೋ ಸುಳ್ಳು ಅನ್ನೋದನ್ನ ನೀವು ಚೆಕ್ ಮಾಡ್ಬೋದು. CTC ಯಾರೋ ಚೆಕ್ ಮಾಡಿ ಹೇಳಿದ್ರಲ್ಲ, ಚೆಕ್ ಮಾಡ್ಬೋದು. ಯಾಕೆ ಇವೆಲ್ಲ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಒಂದು ನೀವು ಯಾವಾಗಲಾದ್ರೂ ಇನ್ಫಾರ್ಮೇಶನ್ಸ್ ಕಲ್ತಾಗಿದ್ದರೆ ಸರ್ಚ್ ಮಾಡಿ. ಫೈನಲ್ ಇಯರ್ ಸ್ಟೂಡೆಂಟ್ಸ್ಗಳು ಅಟ್ಲೀಸ್ಟ್ ಓಕೆ, ಬಿಕಾಸ್ ಯಾಕಂತ ಹೇಳಿದ್ರೆ ನೀವು 1 ವರ್ಷ ನೀವು ಇದಕ್ಕೆ ಅಂತ ನೀವು ಕೂತ್ಕೊಂಡ್ರೆ ನೀವು IIM ಎಕ್ಸಾಮ್ಗಳನ್ನ ನೀವು ತಗೋಬಹುದು. IIM ಪಾಸ್ ಮಾಡಬೇಕು ಅಂತಂದ್ರೆ ಯಾವ ಎಕ್ಸಾಮ್ ತಗೋಬೇಕು? ಚೆಕ್ ಮಾಡಿ. ಓಕೆ, GRE ಅಂತ ಇದೆ, GRE ಎಕ್ಸಾಮಿನೇಷನ್ಸ್ ಅಂತ ಇದೆ. ಓಕೆ, ಬಿಕಾಸ್ ಬೇರೆ ಎಕ್ಸಾಮಿನೇಷನ್ಸ್ ಇದೆ. ನಿಮಗೆ ನಾನು ಇವೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಇನ್ಫಾರ್ಮೇಶನ್ಗಳು ನಿಮ್ಗಳಿಗೆ ಸಿಗೋದು ತುಂಬಾ ಕಡಿಮೆ. ನೀವೆಲ್ಲ ಏನಾಗಿರ್ತದೆ, ಬರೀ PGCET ಮಾತ್ರ ಏನಾಗಿರುತ್ತೆ, ಮಾತಿದ್ರೆ PGCET VTV ಬರ್ದ್ಬಿಟ್ಟು ಅದು ಬಿಟ್ಟು ಬೇರೆದಿದೆ. MBA HR ಮ್ಯಾನೇಜ್ಮೆಂಟ್ ಮಾರ್ಕೆಟಿಂಗ್ ಇವು ಬಿಟ್ಟು ಬೇರೆದಿದೆ. ಬರೀ ಇದಕ್ಕೆ ಮಾತ್ರ ಮಾಡಕ್ ಹೋಗ್ಬೇಡಿ. ಎಷ್ಟೋ ಆಪರ್ಚುನಿಟಿಗಳಿದೆ ಇವತ್ತಿನ ದಿನ. ಆಪರ್ಚುನಿಟಿಗಳನ್ನ ದಯವಿಟ್ಟು ಬಳಸ್ಕೊಳ್ಳಿ. ಏನೇ ಫೇಸ್ಬುಕ್ ಆಗಿರ್ಬೋದು ಅಥವಾ ಇನ್ನೊಂದು ಇನ್ಫಾರ್ಮೇಶನ್ಸ್ ಏನಿದೆ ಬೇಡದೇ ಇರೋದಕ್ಕಾಗಿ ಯೂಸ್ ಮಾಡೋದ್ ಬದಲು ಈ ತರ ಇನ್ಫಾರ್ಮೇಶನ್ಸ್ಗಳಿಗೆ ಜಾಸ್ತಿ ಯೂಸ್ ಮಾಡ್ಕೊಳ್ಳಿ. ಇವತ್ತು ಒಂದು ವಾಟ್ಸಪ್ ಗ್ರೂಪ್ ಮಾಡ್ಕೊಂಡು ಒಂದು ಇನ್ಫಾರ್ಮೇಶನ್ಸ್ ಕಳಿಸಿದ್ರೆ 250 ಜನಕ್ಕೆ ಹೋಗುತ್ತೆ. ಅದೇ ಇನ್ಫಾರ್ಮೇಶನ್ಸ್ ಬೇಕಾಗಿರೋದು ಯೂಸ್ ಮಾಡ್ಕೊಳ್ಳಿ. ಒಳ್ಳೊಳ್ಳೆ ಎಕ್ಸಾಮ್ಸ್ಗಳಿದೆ, SAT ಎಕ್ಸಾಮ್ಸ್ ಅಂತ ಇದೆ, SAT SAT ಅಂತ ಇದೆ, ಎಕ್ಸಾಮ್ಗಳಿದೆ. ಓಕೆ, ಇಲ್ಲ ಸರ್ ನಾನು ಆಕ್ಚುಲಿ ನಾನು ಲಾ ಹೋಗ್ತೀನಿ ಅಂತ ಹೇಳಿದ್ರೆ ಇಂಡಿಯನ್ ಲಾ ಸ್ಕೂಲ್ ಅಂತ ಒಂದಿದೆ ನಿಮ್ಗೆ, ಎಲ್ಲಿ ಬ್ಯಾಂಗ್ಳೂರಲ್ಲಿದೆ. ಬೇರೆ ಒಳ್ಳೊಳ್ಳೆ ನಿಮಗೆ ಯಾವುದು ಇವರೆಲ್ಲ ಹೇಳಿದ್ರಲ್ಲ ಒಳ್ಳೊಳ್ಳೆ ಕಾಲೇಜ್ ಅಂತ ಹೇಳಿದ್ರು, ಆ ಥರ ಒಳ್ಳೊಳ್ಳೆ ಕಾಲೇಜ್ ಸುಮಾರು
ಬಟ್ ಏನಂತಂದ್ರೆ ನೀವು ಚೆನ್ನಾಗಿ ಓದಬೇಕು. 30 ಲಕ್ಷ ಸುಮ್ಮನೆ ಕೊಟ್ಬಿಡೋದು IIM ಅಲ್ಲಿ ಸುಮ್ಮನೆ ಸಿಗಲ್ಲ. ನೀವು ಚೆನ್ನಾಗಿ ಓದಿದ್ರೆ ಏನಾಗುತ್ತೆ, ನೀವು ಈ ತರ ಪ್ರೆಸ್ಟೀಜಿಯಸ್ ಕಾಲೇಜಸ್ಗಳಂತ ಹೇಳಿ MS ರಾಮಯ್ಯ ಅಂತ ಇನ್ಸ್ಟಿಟ್ಯೂಟ್ ಇದೆ ಬ್ಯಾಂಗ್ಳೂರಲ್ಲಿ, ಫೆಸಿಲಿಟಿ ಅಂತ ಇದೆ. ನೀವೇನು ಬೇಡಿ, SJIC ಅಲ್ಲಿ ನೀವು ಓದಿ, ನೀವು ಅಲ್ಲಿ MBA ಯಾವ್ದಾದ್ರು ಒಂದು ಒಳ್ಳೆ ಸೀಟ್ ತಗೊಳ್ಳಿ, ನಿಮ್ಗೆ ಒಳ್ಳೆ ರ್ಯಾಂಕಿಂಗ್ ಬಂತು ಹೇಳಿದ್ರೆ ನಿಮ್ಗೆ ಆಲ್ಮೋಸ್ಟ್ ನಿಮಗೆ 10 lakhs ಪ್ಯಾಕೇಜಸ್ ಸಿಗುತ್ತೆ. ಇಲ್ಲ ಸರ್ ನಾನು ಬೇಡ, ನನಗೆ ಹುಣಸೂರಲ್ಲಿ ಎಲ್ಲ ಒಂದ್ ಕಡೆ ಸಿಕ್ಕಿದ್ರು ಪರವಾಗಿಲ್ಲ, ಅಕೌಂಟೆಂಟ್ ಆಗೋಯ್ತು, ಇನ್ನೊಂದು ವರ್ಕ್ ಮಾಡ್ಕೊಂಡು ಇರ್ತೀನಿ ಅಂತ ಹೇಳಿದ್ರೆ ದಯವಿಟ್ಟು ಇದೇನು ಬೇಡ. ಇಲ್ಲ ನಿಮ್ ಪ್ಯಾಷನ್ ಇಲ್ಲ ಸರ್ ನನಗೆ ಗೌರ್ಮೆಂಟ್ ಆಗಿ ನಾನು ವರ್ಕ್ ಮಾಡ್ಬೇಕು ಅಂತಂದ್ರೆ, ಇವತ್ತು ಗೌರ್ಮೆಂಟ್ ಎಂಟರ್ಪ್ರೈಸಸ್ಗಳಲ್ಲೂ ಕೂಡ ತುಂಬಾ ಚಾಲೆಂಜಸ್ಗಳಿದೆ. ಆಕ್ಚುಲಿ ಪ್ರೈವೇಟ್ ಕನ್ಸರ್ನ್ ಅಲ್ಲಿ ವರ್ಕ್ ಮಾಡ್ತಾ ಇದ್ರಲ್ಲ ಅವ್ರಿಗಿಂತ ಬುದ್ಧಿವಂತರು ಗೌರ್ಮೆಂಟ್ ಅಲ್ಲಿ ವರ್ಕ್ ಮಾಡೋದು. ಬಿಕಾಸ್ ಯಾಕೆಂತಂದ್ರೆ ಅವ್ರುಗಳು ಎಕ್ಸಾಮ್ಗಳನ್ನ ಪಾಸ್ ಮಾಡಿ ಹೋಗಿರ್ತಾರೆ, ತುಂಬಾ ಕಷ್ಟ ಇರುತ್ತೆ, ತುಂಬಾ ಶ್ರಮ ಪಟ್ಟಿರ್ತಾರೆ. ಓಕೆನಾ, ಸುಮ್ಮನೆ ನಾವು ಯಾವುದೋ ಒಂದು ಎಕ್ಸಾಮಿನೇಷನ್ಸ್ಗಳನ್ನ ಅದು ಅವ್ರು ಯಾಕೆಂದ್ರೆ ಅವ್ರ ಎಫರ್ಟ್ಗಳು ಹಂಗೆ ಇರುತ್ತೆ. ನೀವು ಯಾವುದೋ ಒಂದು PDO ಎಕ್ಸಾಮ್ ಅಂತ ತಗೊಳ್ಬೇಕು ಅಂದ್ರೆ ಅಟ್ಲೀಸ್ಟ್ 1 ವರ್ಷ ಅದಕ್ಕೆ ಅಂತಾನೆ ಕೂತ್ಕೊಂಡಿರ್ತಾರೆ. ಅದೇನು ಅಷ್ಟೊಂದು ಈಸಿ ಅಲ್ಲ. ಒಂದು ಎಕ್ಸಾಮಿನೇಷನ್ ಪಾಸ್ ಮಾಡಿ ನೀವು ಒಂದು ಗೌರ್ಮೆಂಟ್ ಯಾವುದೋ ಒಂದು ಎಕ್ಸಾಮಿನೇಷನ್ ಪಾಸ್ ಮಾಡಿ ನೀವು ಕೆಲಸ ತಗೊಳ್ಳೋದು ಅಷ್ಟು ಈಸಿ ಅಲ್ಲ. ಬಟ್ ಏನಾಗುತ್ತೆ ಅಂದ್ರೆ ನಿಮ್ಮ ಎಫರ್ಟ್ಗಳು ಹಾಗೆ ಇರಬೇಕು. ನೀವು ಗೌರ್ಮೆಂಟ್ ಕೆಲಸ ಓಕೆ ಫೈನ್, ನೀವು ವರ್ಕ್ ಮಾಡಿ ಇಲ್ಲ ಅಂತಲ್ಲ. ಬಟ್ ಏನಂತ ಹೇಳಿದ್ರೆ ನೀವು ಈಗಲಿಂದಲೇ ಪ್ರಿಪರೇಷನ್ಸ್ಗಳನ್ನ ಮಾಡ್ಕೊಳ್ಳಿ. ಪ್ರಿಪರೇಷನ್ಸ್ಗಳು ಆಗಿಲ್ಲ ಅಂತ ಹೇಳಿ ಏನಾಗುತ್ತೆ ಹೇಳಿ, ಡೆಫಿನೆಟ್ ಆಗಿ ನೀವು ಯು ಕಾಂಟ್ ರೀಚ್ ದ ಗೋಲ್. ಬಟ್ ರೀಚ್ ಆಗದೇ ಇಲ್ಲ ಅಂತ ನಾನು ಹೇಳಲ್ಲ. ಬಟ್ ಬೇಕಾಗಿರೋದು ಏನಂತಂದ್ರೆ ಒಂದು ವಿನ್ನಿಂಗ್ ಫಾರ್ಮುಲಾ ಅಂತ ಒಂದು ಬುಕ್ ಇದೆ. ಒಂದು ಏನಂತ ಹೇಳಿದ್ರೆ ಒಂದು 30 years ಬ್ಯಾಕ್ ಹೌ ಟು ಬಿಕಮ್ ಅ ಮಿಲಿನಿಯರ್ ಅಂತ ಅಂದ್ಬಿಟ್ಟು ಒಂದು ಬುಕ್ನ ಮಾಡ್ತಾರೆ. ನೀವು ಶ್ರೀಮಂತರಾಗೋದು ಹೆಂಗೆ ಅದನ್ನ ಹೇಳ್ಕೊಡ್ತೀನಿ ಅಂತ ಅಂದ್ಬಿಟ್ಟು, ಅದಕ್ಕೆ ಒಂದೊಂದು ಟಿಕೆಟ್ಗೆ 1,000 ರೂಪಾಯಿ. ಸುಮಾರು ಜನ ಬರ್ತಾರೆ, ಏನು ಇಡೀ ಆ ಆಡಿಟೋರಿಯಂ ತುಂಬೋಗ್ಬಿಡುತ್ತೆ. ಎಲ್ಲ ಆಯ್ತು, ಕಮೆನ್ಸೇ ಆಗ್ಲಿಲ್ಲ. 4 ಗಂಟೆಗೆ ಅಂತ ಬರ್ಕೊಂಡಿರ್ತಾರೆ ಔಟ್ ಟು ಬಿಕಮ್ ಮಿಲಿಯನ್. ಎಲ್ರಿಗೂ ಏನ್ ಗೊತ್ತಾ, ಶ್ರೀಮಂತರಾಗ್ಬಿಡ್ಬೇಕು ಬಂದಿದ್ದಾರೆ. ಆಡಿಟೋರಿಯಂ ಒಬ್ಬ ಯಾರು ಅಂತ ಅಂದ್ಬಿಟ್ಟು ಎಲ್ಲ ಗ್ಯಾದರಿಂಗ್ ಎಲ್ಲ ಇದೆ, ಬಟ್ ಯಾರು ಕೂಡ ಸ್ಪೀಚ್ ಮಾಡಕ್ ಬಂದಿಲ್ಲ. ಆಯ್ತು, 4 ಗಂಟೆಗೆ ಶುರು ಆಗುತ್ತೆ, 5 ಗಂಟೆ ಆಯ್ತು ಶುರು ಆಗಿಲ್ಲ, 6 ಗಂಟೆ ಆಯ್ತು ಶುರು ಆಗಿಲ್ಲ. ಏನ್ ಮಾಮೂಲಿ ಮಾತುಗಳು ಈ ತರ ಡಿಸ್ಕಷನ್ಸ್ ಆಯ್ತು. ಆಗ ಬರ್ತಾರೆ. ಅದಕ್ಕೆ ಹೇಳ್ತಾರೆ ಸಕ್ಸಸ್ಗೆ ಯಾವತ್ತೂ ಕೂಡ ಶಾರ್ಟ್ ರೂಟ್ಗಳಿಲ್ಲ. ಹೌ ಟು ಬಿಕಮ್ ಅ ಮಿಲಿಯನರ್ ಅಂತ ಅವನೇ ಎಕ್ಸಾಂಪಲ್ ಕೊಡ್ತಾನೆ. ನೀವೇನ್ ಮಾಡಿದ್ರಿ, ಶಾರ್ಟ್ ರೂಟ್ ಅಲ್ಲಿ ಹುಡುಗಟ್ ಮಾಡಿ 1,000 ರೂಪಾಯಿ ಕೊಟ್ರಿ. ಎಷ್ಟು ಜನ ಬಂದ್ರು? 100 ಜನ ಬಂದ್ರು. ಈ ಬಿಕಮ್ ನಾನು ಹೇಳೋದೇನು ಅಂತ ಹೇಳಿದ್ರೆ, ನೀವು ಈಗ್ಲಿಂದನೇ ನೀವೇನ್ ಮಾಡ್ಬೇಕು, ಯಾವತ್ತೂ ಕೂಡ ಸಕ್ಸಸ್ಗೆ ಶಾರ್ಟ್ ರೂಟ್ಗಳಿಲ್ಲ. ನೀವು ಕಷ್ಟಪಟ್ರೆ ಡೆಫಿನೆಟ್ ಆಗಿ ನೀವು ಮುಂದೆ ಬರ್ಬೋದು. ಓಕೆನಾ, ನೋಡೋಣ ಮತ್ತೆ ಇನ್ಯಾವಾಗ್ಲಾದ್ರೂ ನನಗೆ ಒಂದು ಆಪರ್ಚುನಿಟಿ ಸಿಕ್ತು ಅಂತ ಹೇಳಿದ್ರೆ ಡೆಫಿನೆಟ್ ಆಗಿ ನಾನು ಈ ಸೆಷನ್ಸ್ಗಳನ್ನ ನಿಮಗೆ ಮೂರ್ ಇಂಟ್ರಾಕ್ಟಿವ್, ನನಗೆ ಇಲ್ಲಿ ಸ್ವಲ್ಪ ಇನ್ಫ್ರಾಸ್ಟ್ರಕ್ಚರ್ಗಳು ನನಗೆ ಸಿಕ್ಕಿದ್ರೆ ಇನ್ನೂ ಕೂಡ ನನಗೆ ಮಾಡ್ಕೊಡ್ತೀನಿ. ಮೇ ಬಿ ನೀವೆಲ್ಲ ಆಲ್ಮೋಸ್ಟ್ ಈಗೆಲ್ಲ ಟೈಮ್ಗಳಾಗಿದೆ ಅಂತ ಆಗ್ತಾ ಇಲ್ಲ. ಸೊ ವೈಂಡ್ ಅಪ್ ಮಾಡೋಣ. ಇನ್ಯಾವ ಆಪರ್ಚುನಿಟಿ ಸಿಕ್ಕಿದ್ರೆ ಡೆಫಿನೆಟ್ ಆಗಿ ವ್ಯಕ್ತಿತ್ವ ವಿಕಾಸನ ಮತ್ತೆ ಈ ನಿಮ್ಮ BCom ಅಂದ್ರೆ ಉನ್ನತ ಶಿಕ್ಷಣಕ್ಕೆ ಹೋದ್ಮೇಲೆ ಯಾವ ರೀತಿ ನೀವು ಪ್ರಿಪರೇಷನ್ ಆಗಬೇಕು, ಮತ್ತೆ ಉದ್ಯೋಗವನ್ನ ಯಾವ ರೀತಿ ಬಯಸಬೇಕು, ಉದ್ಯೋಗದಲ್ಲಿ ಹೋದಾಗ ನೀವು ಯಾವ ರೀತಿ ರೆಡಿ ಆಗಬೇಕು, ಸ್ಟ್ಯಾಂಡ್ ಆಗಬೇಕು ಅನ್ನೋದನ್ನ ಇಷ್ಟು ಹೊತ್ತು ಸುದೀರ್ಘವಾಗಿ ತಿಳಿಸ್ಕೊಟ್ಟಿದ್ದಾರೆ. ಇನ್ನೂ ಒಂದಿನ ಅವಕಾಶ ಆದಾಗ ಅವರನ್ನ ಕರೆಸಿ ಇನ್ನೊಂದಿನ PPT ಮಾಡ್ಸೋಣ. ಆದರೆ ಅವರಿಗೆ ಪರಿಪೂರ್ಣವಾಗಿ ನಿಮಗೆ ವಿಚಾರವನ್ನ ಕೊಡಿಸೋದಕ್ಕೆ ಆಗಿಲ್ಲ, ಅವರಲ್ಲೂ ಕೂಡ ಕೊರತೆ ಇದೆ. ಆ ಕಾರಣವಾಗಿ ಮುಂದಿನ ದಿನಗಳಲ್ಲಿ ಕರೆಸಿ ಒಂದು ಉತ್ತಮವಾದ ಕಾರ್ಯಕ್ರಮವನ್ನು ನಡೆಸ್ಕೊಳ್ಳೋಣ. ಆಗ ಅವ್ರ ಪರವಾಗಿ ನಮ್ಮ ಕಾಲೇಜು ಪರವಾಗಿ ಗೌರಿ ಸಂಕೇಶ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀವಿ. ಇಂದು ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿಬಂತು. ನಮ್ಮ ಮಕ್ಕಳಲ್ಲಿ ತುಂಬ ಏನು ವಿದ್ಯಾಭ್ಯಾಸ BCom ಮುಗಿದ್ಮೇಲೆ BBA ಮುಗಿದ್ಮೇಲೆ BA ಮುಗಿದ್ಮೇಲೆ ವಿದ್ಯಾಭ್ಯಾಸದಲ್ಲಿ ಯಾವ ರೀತಿ ತೊಡಗಿಸ್ಕೊಳ್ಬೇಕಂತೇಳಿ ಕೆಲವು ಮಕ್ಕಳು ಗೊಂದಲ ಇರುತ್ತೆ. ಈ ಥರ ಕಾರ್ಯಕ್ರಮ ನಡೆಸೋದ್ರಿಂದ ಮಕ್ಕಳಿಗೂ ಕೂಡ ಒಂದು ಪ್ಲ್ಯಾನ್ ಬರುತ್ತೆ, ಮುಂದೆ ಏನು ಎಜುಕೇಷನ್ ಮಾಡಬೇಕಂತೇಳಿ ಅವ್ರಿಗೂ ಕೂಡ ಗೊತ್ತಾಗುತ್ತೆ. ತುಂಬ ಜನ ಏನು BComೇ ಲಾಸ್ಟು, ಡಿಗ್ರಿನೇ ಲಾಸ್ಟು ಅಂತ ತಿಳ್ಕೊಂಡಿರ್ತಾರೆ. ಆದರೆ ಮುಂದೆ ಯಾವ ಥರ ನಾವು ಶಿಕ್ಷಣವನ್ನು ಮಾಡಬೇಕು ಮತ್ತು ಉನ್ನತ ಶಿಕ್ಷಣಕ್ಕೆ ಹೋಗಿದ್ದು ನಾವು ಏನನ್ನು ಕೈಗೊಳ್ಳಬೇಕು, ಯಾವ ರೀತಿ ಓದಬೇಕು,
ಒಂದು ಹೈಯರ್ ಎಜುಕೇಷನ್ ಮಾಡಬೇಕಂದ್ರೆ ಒಂದು ಕಾಂಪಿಟೇಟಿವ್ ಎಕ್ಸಾಮ್ ತಗೋಬೇಕಾದ್ರೆ ಒಂದು ಪ್ರಿಪ್ರೇಷನ್ ಇರಲ್ಲ, ಒಂದು ಗೈಡ್ನೆಸ್ ಇರಲ್ಲ. ಈ ಥರ ಕಾರ್ಯಕ್ರಮ ಮಾಡೋದ್ರಿಂದ ಮಕ್ಕಳಿಗೂ ಕೂಡ ಒಂದು ಅರಿವು ಮೂಡುತ್ತೆ. ನಾನು ಮುಂದೆ ಯಾವ ರೀತಿ ಎಜುಕೇಷನ್ ಮಾಡಿದ್ರೆ ನಮ್ಮ ಜೀವನದಲ್ಲಿ ಮುಂದುವರಿಯಬಲ್ಲೆ, ನಾನು ಯಾವ ಥರ ಎಲ್ಲೆಲ್ಲಿ ಕೆಲಸಕ್ಕೆ ಹೋಗಿ ಕೆಲಸ ಮಾಡಬಲ್ಲೆ ಅಂತೇಳಿ ಈ ಥರ ಒಂದು ವ್ಯಕ್ತಿತ್ವ ವಿಕಾಸನವಾಗಲಿ ಅಥವಾ ನೌಕರಿಗೆ ಹೋದ್ಮೇಲೆ ನಾವು ಯಾವ ಥರ ನಮ್ಮ ಪರ್ಸನಲ್ ಡೆವಲಪ್ಮೆಂಟ್ನ ಬೆಳೆಸ್ಕೋಬೇಕು ಮತ್ತು ನಾವು ಪರ್ಸನಲ್ ಡೆವಲಪ್ಮೆಂಟ್ನ ಯಾವ ರೀತಿ ಅಭಿವೃದ್ಧಿ ಪಡಿಸ್ಕೊಳ್ಬೇಕು ಅನ್ನೋದು ಕೂಡ ಮಕ್ಕಳಿಗೆ ತುಂಬ ಯೂಸ್ ಆಯ್ತು ಅಂತೇಳಿ ಒಂದೆರಡು ಮಾತನ್ನು ಮಾಡ್ತೀನಿ.